ಶ್ರೀಕೃಷ್ಣ 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 ಯೈರಿಮೇ ಗುರುಬೇ ಪೂರ್ವಂ ಪದವಾಕ್ಯಪ್ರಮಾಣತಃ ವ್ಯಾಖ್ಯಾತ ಸರ್ವವೇದಾಂತಾಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ ಚಿನ್ಮಯಂ ವ್ಯಾಪಿ ಯತ್ ಸರ್ವಂ ತ್ರೈಲೋಕ್ಯಂ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತಜನಕಲ್ಯಾಣೇ ನಿರತಂ ಕರುಣಾಮಯಂ ನಮಾಮಿ ಚಿನ್ಮಯಂ ದೇವಂ ಸದ್ಗುರುಂ ಬ್ರಹ್ಮವೇದ್ವರಂ. ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರೋಃ ಪದಂ ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ. ಮೋಕ್ಷಮೂಲಂ ಗುರೋಃ ಕೃಪಾ. ಭಗವದ್ಗೀತೆಯ 6ನೇ ಅಧ್ಯಾಯದ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. 7 ಶ್ಲೋಕಗಳನ್ನು ಮುಗಿಸಿ 8ನೆಯ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ವಿ, ಸನ್ಯಾಸಿ, ಯೋಗಿ, ಯೋಗಾರೂಢ ಜೊತೆಗೆ ಯುಕ್ತ, ಈ ಎಲ್ಲ ಶಬ್ದಗಳು ಕೂಡ ಪರ್ಯಾಯ ಶಬ್ದಗಳು, ಸಿನಾನಿಮ್ಸ್. ಯಾರು ಯುಕ್ತ ಅದನ್ನು ನಿನ್ನೆ ನಾವು ನೋಡ್ತಾ ಇದ್ವಿ. ಸಮಲೋಷ್ಟಾಶ್ಮ ಕಾಂಚನಃ, ಯಾವ ವ್ಯಕ್ತಿಗೆ ಮಣ್ಣು, ಕಲ್ಲು, ಬಂಗಾರ ಸಮ, ವ್ಯತ್ಯಾಸವೇ ಇಲ್ಲ, ಇದು ಅವನ ದೃಷ್ಟಿಕೋನ ಆಗಿರ್ತದೆ. ವೇದಾಂತ ನಮಗೆ ಏನು ಹೇಳಿಕೊಡ್ತದೆ ಅಂದರೆ, ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ತದೆ. ಸಾಮಾನ್ಯ ಜನ ಜಗತ್ತನ್ನು ಯಾವ ರೀತಿ ನೋಡ್ತಾನೆ, ಜ್ಞಾನಿ ಜಗತ್ತನ್ನು ಯಾವ ರೀತಿ ನೋಡ್ತಾನೆ, ಇಷ್ಟೇ ವ್ಯತ್ಯಾಸ. ಸಾಮಾನ್ಯರು ಯಾವುದಕ್ಕೆ ಸುಖ ದುಃಖವನ್ನು ಅನುಭವಿಸ್ತಾರೋ, ಜ್ಞಾನಿ ಅದನ್ನು ನೋಡ್ತಾನೆ, ಸುಮ್ಮನೆ ಇರ್ತಾನೆ, ಇಷ್ಟೇ ವ್ಯತ್ಯಾಸ. ಜಗತ್ತು ಅನ್ನುವಂಥದ್ದು ಹೇಗಿದೆ ಅಂದರೆ, ಇದು ನಿರಂತರವಾಗಿ ಬದಲಾಗುವಂಥದ್ದು. ಇಲ್ಲಿ ಸ್ಥಿರತೆ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಇದು ಜಗತ್ತು. ನಾಮರೂಪಾತ್ಮಕಂ ಜಗತ್. ಜಗತ್ತಂದ್ರೇನು? ಕೇವಲ ನಾಮರೂಪ. ಈ ನಾಮರೂಪ ನಿರಂತರವಾಗಿ ಬದಲಾಗ್ತಾ ಇರ್ತದೆ. ನಾವೆಲ್ಲ ತಿಳಿದಿದ್ದೀವಿ ನಾವು ಜಗತ್ತಿನಲ್ಲಿ ಇದ್ದೇವೆ ಅಂತ. ಜ್ಞಾನಿ ಹೇಳ್ತಾನೆ, ಜಗತ್ತು ನನ್ನ ಒಳಗಡೆ ಇದೆ, ನಾನು ಜಗತ್ತಿನಲ್ಲಿಲ್ಲ ಅಂತಾನೆ. ಇಷ್ಟೇ ವ್ಯತ್ಯಾಸ. ನಾವು ತಿಳ್ಕೊಳ್ತೀವಿ ನಾವು ಜಗತ್ತಲ್ಲಿದ್ದೀವಿ ಅಂತ. ನಾವು ಜಗತ್ತಲ್ಲಿಲ್ಲ. ನಾವು ವಿಚಾರ ಮಾಡಿದ್ರೆ ನಮಗೂ ಗೊತ್ತಾಗುತ್ತೆ ಜಗತ್ತು ನಮ್ಮೊಳಗಡೆ ಇದೆ ಅಂತ. ಹೇಗೆ ವಿಚಾರ ಮಾಡೋದು ನೋಡಿ. ಸಮಲೋಷ್ಟಾಶ್ಮಕಾಂಚನಃ, ನಾವು ಬಂಗಾರಕ್ಕೆ, ವಜ್ರಕ್ಕೆ ಬೆಲೆ ಕೊಡ್ತೀವಿ. ಪೂಜ್ಯ ಗುರುದೇವ್ ಅಷ್ಟಾವಕ್ರ ಗೀತೆಗೆ ವ್ಯಾಖ್ಯಾನ ಬರೀತಾ ಹೇಳ್ತಾರೆ, ಆಫ್ರಿಕಾದ ಒಂದು ಜನಾಂಗದಲ್ಲಿ, ಆಫ್ರಿಕಾದಲ್ಲಿ ಹೆಚ್ಚು ಡೈಮಂಡ್ ಸಿಕ್ಕತ್ತೆ ನಿಮಗೆ. ನಾಯಿಯ ಅಲ್ಲು
ಅದಕ್ಕೆ ಹೆಚ್ಚು ಬೆಲೆ ಅಂತೆ. ಡೈಮಂಡ್ಸ್ಗೇನು ಬೆಲೆನೇ ಇಲ್ಲ ಅವರಿಗೆ. ನಾಯಿಯ ಹಲ್ಲು ಬೇಕು, ಅದರಲ್ಲಿ ಆಭರಣ ಮಾಡ್ಕೊಂಡು ಹಾಕ್ಕೊಂಡ್ರೆ ಅವ್ರಿಗೆ ಹೆಚ್ಚು ಬೆಲೆ. ನಾವು ಯಾವುದಕ್ಕೆ ಹೆಚ್ಚು ಬೆಲೆ ಕೊಡ್ತೀವಿ? ಜ್ಞಾನಿ ಹೇಗಿರ್ತಾನೆ? ಸಿಂಪಲ್ಲಾಗಿ ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ಇದ್ದರೆ ನೋಡಿ, ನಿಮ್ಮ ಮನೆಯಲ್ಲಿ ಒಂದು ಸಣ್ಣ ಮಗು ಇದ್ದರೆ ಬಂಗಾರ ಕೊಡಿ, ಸುಮ್ಮನೆ ಬಾಯಲ್ಲಿ ಇಟ್ಕೊಂಡು ಬಿಸಾಕತ್ತೆ. 500 ರೂಪಾಯಿ ನೋಟ್ ಕೊಡಿ, ಬಾಯಲ್ಲಿ ತೆಗೆದು ಬಿಸಾಕತ್ತೆ. ಏನೇ ಇರಲಿ ಅದು ನೋಡುತ್ತೆ, ಬಿಸಾಕತ್ತೆ. ಅದಕ್ಕೆ ಏನೂ ಬೆಲೆ ಇಲ್ಲ. ನಂತರ ಅದರ ತಲೆಯಲ್ಲಿ ನಾವು ತುಂಬಿಸೋದು ಇದಕ್ಕೆ ಬೆಲೆ ಇದೆ. ವಾಸ್ತವದಲ್ಲೇನು? ಅದಕ್ಕೇನು ಬೆಲೆ ಇಲ್ಲ. ನಾವು ಬೆಲೆ ಕೊಟ್ಟರೆ ಅದಕ್ಕೆ ಬೆಲೆ ಇದೆ. ಸಮಾಜವನ್ನು ನೋಡಿ, ಒಂದು ಬಿಳಿ ಹಾಳೆ ಇದೆ, ಒಂದಷ್ಟು ಬಣ್ಣ ಅದರ ಮೇಲೆ ಬೀಳುತ್ತೆ. ಆ ಬಣ್ಣ ಅನ್ನುವಂಥದ್ದು, ಓ ಇದು ಗಣೇಶ. ಅದೇ ಬಿಳಿ ಹಾಳೆ ಮೇಲೆ ಇನ್ನೊಂದಷ್ಟು ಬಣ್ಣ ಬೀಳ್ತದೆ, ಓ ಇದು ಪೂಜ್ಯ ಗುರುದೇವ್. ಅದೇ ಬಿಳಿ ಹಾಳೆ ಮೇಲೆ ನಿಮ್ಮಪ್ಪನ ಚಿತ್ರ ಬರ್ತದೆ, ಅಯ್ಯೋ ಇದು ನಮ್ಮಪ್ಪ. ಏನದು? ಬಿಳಿ ಹಾಳೆ. ಆ ಬಣ್ಣಗಳು ಅನ್ನುವಂಥದ್ದು ಬಿದ್ದಾಗ ನಾನು ಸೃಷ್ಟಿ ಮಾಡ್ತೇನೆ. ಏನು? ಇದು ನಮ್ಮಪ್ಪ. ಶಾಸ್ತ್ರದಲ್ಲಿ ಹೇಳ್ತೇವೆ, ಮೋಡಗಳು ಆಕಾಶದಲ್ಲಿ ಯಾವ್ಯಾವುದೋ ಆಕಾರವನ್ನು ತಾಳ್ತದೆ. ನೋಡಿದ್ಯಾ ಗಣೇಶ? ಇನ್ನೊಂದ್ಸತಿ ನೋಡೋ ಅಷ್ಟೊತ್ತಿಗೆ ಅಲ್ಲಿ ಇಲ್ವೇ ಇಲ್ಲ. ಅಂದರೆ ಏನರ್ಥ? ನಾನು ಬೆಲೆ ಕೊಟ್ಟರೆ ಮಾತ್ರ ಇಲ್ಲಿ ಬೆಲೆ. ಜ್ಞಾನಿ ಹೇಳ್ತಾನೆ, ನಾನು ಜಗತ್ತಿನಲ್ಲಿಲ್ಲ, ಜಗತ್ತು ನನ್ನ ಒಳಗಡೆ ಇದೆ. ಮಣ್ಣಿಗೆ ಬೆಲೆ ಕೊಟ್ಟರೆ ಮಣ್ಣಿಗೆ ಬೆಲೆ ಬರ್ತದೆ, ಕಲ್ಲಿಗೆ ಬೆಲೆ ಕೊಟ್ಟರೆ ಕಲ್ಲಿಗೆ ಬೆಲೆ ಬರ್ತದೆ, ಬಂಗಾರಕ್ಕೆ ಬೆಲೆ ಕೊಟ್ಟರೆ ಬಂಗಾರಕ್ಕೆ ಬೆಲೆ ಬರ್ತದೆ ಅಲ್ವಾ? ಒಂದು ವೇಳೆ ನೀವು ನಿಮ್ಮ ಊರಲ್ಲಿ ರಾಯರ ಮಠ ಕಟ್ಟಬೇಕು ಅಂದರೆ ಮಂತ್ರಾಲಯಕ್ಕೆ ಹೋಗಿ ಮೃತ್ತಿಕೆಯ ಮಣ್ಣನ್ನು ತೆಗೆದುಕೊಂಡ್ಬರ್ತೇವೆ. ಪವಿತ್ರವಾದ ಮಣ್ಣು, ಎಲ್ಲರೂ ಅದಕ್ಕೆ ನಮಸ್ಕಾರ ಮಾಡ್ತಾರೆ, ಎಲ್ಲರೂ ಅದಕ್ಕೆ ಗೌರವವನ್ನು ಕೊಡ್ತಾರೆ. ಯಾಕೆ? ಅಲ್ಲಿಯ ಮಣ್ಣು. ನಮ್ಮಲ್ಲಿರೋ ಬೃಂದಾವನದಲ್ಲಿ ಹಾಕಿದಾಗ ಇದು ರಾಯರ ಸನ್ನಿಧಿ ಆಗುತ್ತೆ. ಮಣ್ಣಿಗೂ ಬೆಲೆ ಬಂದ್ಬಿಡ್ತು. ಗಂಡಕಿ ನದಿಯಲ್ಲಿ ಒಂದು ಸಣ್ಣ ಗುಂಡಿಗಿರೋ ಕಲ್ಲು ಸಿಕ್ಕುತ್ತೆ, ಅದೇನಾಯಿತು? ಸಾಲಿಗ್ರಾಮ ಆಯಿತು. ನರ್ಮದಾ ನದಿಯಲ್ಲಿ ಸಿಕ್ಕುವ ಒಂದು ಕಲ್ಲೇನಾಗುತ್ತೆ? ನರ್ಮದೇಶ್ವರ ಆಗುತ್ತೆ. KGF ಅಲ್ಲಿ ಹೋದಾಗ ಒಂದು ಕಲ್ಲು, ಇದ್ರಲ್ಲಿ ಬಂಗಾರ ಇದೆ. ಯಾರು ಬೆಲೆ ಕೊಡೋದು? ನಾನು ಯಾವುದಕ್ಕೆ ಬೆಲೆ ಕೊಡ್ತೀನೋ ಅದಕ್ಕೆ ಬೆಲೆ. ಜ್ಞಾನಿ ಹೇಳ್ತಾನೆ, ಕಲ್ಲು ಒಂದೇ, ಮಣ್ಣು ಒಂದೇ, ಬಂಗಾರವೂ ಒಂದೇ. ಹೀಗಿದೆಯೋ ನೀನು ಯುಕ್ತ. ಯಾಕೆ? ಜ್ಞಾನ ವಿಜ್ಞಾನ ತೃಪ್ತಾತ್ಮ. ಅವನು ಜ್ಞಾನ ಮತ್ತು ವಿಜ್ಞಾನದಿಂದ ತೃಪ್ತನಾಗಿದ್ದಾನೆ. ಏನು ಜ್ಞಾನ ಮತ್ತು ವಿಜ್ಞಾನ ಅಂದರೆ? ಮುಂದಿನ ಅಧ್ಯಾಯ, 7ನೇ ಅಧ್ಯಾಯದ ಹೆಸರೇ ಜ್ಞಾನ ವಿಜ್ಞಾನ ಯೋಗ. ಇದು ನೀವು ವಿಚಾರ ಮಾಡ್ತಾ ಹೋಗಬೇಕು. ಆಚಾರ್ಯ ಶಂಕರರು ಭಾಷ್ಯದಲ್ಲಿ ಬರೀತಾರೆ, ಜಗತ್ತಿನಲ್ಲಿ ಸಿಕ್ಕುವ ಜ್ಞಾನ ಏನಿದೆ ಅದು ಜ್ಞಾನ ಅನುಭವದಿಂದ ಸಿಕ್ಕುವಂಥದ್ದು ವಿಜ್ಞಾನ ಅಂತ. ಸರಳವಾಗಿ ಹೇಳ್ತೀನಿ, ಏನು? ಇಂದ್ರಿಯಗಳಿಗೆ ಮುಖಾಂತರ ಸಿಕ್ಕುವುದೇನಿದೆ ಅದು ಜ್ಞಾನ. ಅತೀಂದ್ರಿಯವಾಗಿ ಸ್ವಾನುಭವದಿಂದ ನನಗೆ ಸಿಕ್ಕುವುದೇನಿದೆ ಅದೇ ವಿಜ್ಞಾನ. ಕಣ್ಣಿಗೆ ಕಾಣಿಸುವಂತಹದ್ದು ಜ್ಞಾನ, ಕಣ್ಣಿಗೆ ಕಾಣಿಸದೆ ಇರುವಂತಹದ್ದು ವಿಜ್ಞಾನ. ಅದನ್ನು ತಿಳಿಯಬೇಕಾದರೆ ವಿಶೇಷವಾದ ಜ್ಞಾನ ಬೇಕು. ನಾನಲ್ಲದ್ದು ಜ್ಞಾನ, ನಾನು ವಿಜ್ಞಾನ. ಇದು ವಿಚಾರ ಮಾಡುವ ಶೈಲಿ. ಸಗುಣವೆಲ್ಲವೂ ಜ್ಞಾನ, ನಿರ್ಗುಣ ವಿಜ್ಞಾನ. ಪ್ರಕೃತಿ ಜ್ಞಾನ, ಪುರುಷ ವಿಜ್ಞಾನ. ಯೋಚನೆ ಮಾಡಿ, ಏನಿದು? ಇದನ್ನು ಚಿಂತನೆಯನ್ನು ಮಾಡ್ತಾ 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 ಹೋದಾಗೆ ಪ್ರಕೃತಿ ಅಂದಿದ ತಕ್ಷಣ ಈ ಶರೀರನೂ ಬರ್ತದೆ. ಈ ಶರೀರ ಜ್ಞಾನ, ಇದಕ್ಕೆ ಹೆಸರು ಕ್ಷೇತ್ರ. ಆದರೆ ನಾನು ವಿಜ್ಞಾನ. ಇವೆರಡನ್ನು
ತಿಳಿದು ತೃಪ್ತನಾಗಿರುವಂಥವನು ಯುಕ್ತ. ಜ್ಞಾನ ವಿಜ್ಞಾನ ತೃಪ್ತಾತ್ಮ. ನಮ್ಮ ಶಾಸ್ತ್ರ ಹೇಗಿದೆ ಅಂದರೆ, ಚಿಂತನೆಯನ್ನು ಮಾಡ್ತಾ 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 ಹೋದಷ್ಟು ಆಳಕ್ಕೆ ನಾವು ಹೋಗ್ತೇವೆ. ಆ ಆಳಕ್ಕೆ ಹೋದಾಗ ನಮಗೆ ಅರಿವಾಗುತ್ತೆ. ಹೀಗಾಗಿಯೇ ವೇದಾಂತದಲ್ಲಿ ಒಂದು ಮಾತು ಬರ್ತದೆ, ಕೇನೋಪನಿಷತ್ತಲ್ಲಿ ಬರ್ತದೆ, ಯಾರು ಹೇಳ್ತಾನೋ ನನಗೆ ಬ್ರಹ್ಮಜ್ಞಾನ ಸಿಕ್ತು ಅಂದರೆ 100% ಅವನಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಬಿಡು. ಯಾಕೆ? ತಿಳಿದುಕೊಳ್ಳುವಂತಹ ವಸ್ತು ಅದಲ್ಲ, ನನಗಿಂತ ಬೇರೆಯಲ್ಲ ಅದು. ದ್ವಿತೀಯಾದ್ವೈ ಭಯಂ ಭವತಿ. ಎರಡನೇದಿದೆ ಅಂದರೆ ಭಯವೇ. ಇರುವುದು ಒಂದೇ. ಹೀಗಾಗಿಯೇ ಎಲ್ಲ ಉಪನಿಷತ್ತಿನಲ್ಲಿ, ಇದೇ ಅಧ್ಯಾಯದಲ್ಲೂ ನೋಡ್ತೇವೆ, ಈಶಾವಾಸ್ಯ ಉಪನಿಷತ್ತಿನಲ್ಲೂ ನೋಡ್ತೇವೆ, ಎಲ್ಲರಲ್ಲಿ ತನ್ನನ್ನು ಕಾಣಬೇಕು. ಸರ್ವಭೂತಸ್ಥಮಾತ್ಮಾನಂ, ಎಲ್ಲರಲ್ಲಿ ಇರುವಂತಹ ಆತ್ಮನನ್ನು ನನ್ನಲ್ಲಿರುವಂಥದ್ದು ಒಂದೇ ಅಂತ ತಿಳಿದಾಗ ಆಗ ನಾನು ಸನ್ಯಾಸಿ, ಯೋಗಿ, ಯೋಗಾರೂಢ, ಯುಕ್ತ. ಇದು ಜ್ಞಾನ ವಿಜ್ಞಾನ ತೃಪ್ತಾತ್ಮ ಅಂದಾಗ ಇಡೀ ಜಗತ್ತನ್ನು ಈ ಎರಡು ಶಬ್ದಗಳಲ್ಲಿ ತಂದು ನಿಲ್ಲಿಸಬೇಕು. ಒಂದು ಜ್ಞಾನ, ಇನ್ನೊಂದು ವಿಜ್ಞಾನ. ಜಗತ್ತಿನಲ್ಲಿ ಇರೋದೇ ಎರಡು, ಒಂದು ಜ್ಞಾನ, ಇನ್ನೊಂದು ವಿಜ್ಞಾನ. ಜ್ಞಾನ ಅಂದರೆ ಏನು? ಇಂದ್ರಿಯಗಳ ಮುಖಾಂತರ ಸಿಕ್ಕುವಂಥದ್ದು ಜ್ಞಾನ. ವಿಜ್ಞಾನ ಏನು? ಅದು ಹೊರಗಡೆಯಿಂದ ಅಲ್ಲ, ಅದು ನಾನೇ, ಅದು ನಾನೇ. ಹೀಗಾಗಿ ವಿಚಾರವನ್ನು ಮಾಡ್ತಾ 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 ಹೋದ ಹಾಗೆ ಸೌಂದರ್ಯ ಲಹರಿಯಲ್ಲಿ ಮೊದಲನೆಯ ಶ್ಲೋಕ, ಶಿವಶಕ್ತ್ಯಾ ಯುಕ್ತಃ ಯದಿ ಭವತು ಶಕ್ತಃ ಪ್ರಭವಿತುಂ. ಶಿವ ಮತ್ತು ಶಕ್ತಿ. ಶಿವ ಅಂದರೆ ಏನು ಗೊತ್ತಾ? ಈ ಆತ್ಮಸ್ವರೂಪ ಇದೆಯಲ್ಲ, ಅದಕ್ಕೆ ಹೆಸರು ಶಿವ. ಶಕ್ತಿ ಅಂದರೆ ಈ ಶರೀರ. ಶಿವ ಆ ಆತ್ಮಸ್ವರೂಪ, ಶಕ್ತಿಯಾಯುಕ್ತ, ಈ ಶರೀರ ಅನ್ನುವಂತಹ ಶಕ್ತಿಯ ಮುಖಾಂತರ ಇದ್ದರೆ ಶಕ್ತಃ ಭವತಿ, ಅವನು ಏನನ್ನಾದರೂ ಮಾಡಲಿಕ್ಕಾಗತ್ತೆ. ಇದಕ್ಕೆ ಹೆಸರು ವಿಚಾರ. ಆತ್ಮಷಟ್ಕಂ ನೋಡಿ, ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲಿದೆ? ಶರೀರವೇ, ಪ್ರಕೃತಿ. ಅದು ನಾನಲ್ಲ, ಅದು ಶಕ್ತಿ. ಆದರೆ ಶಕ್ತಿ ಇದ್ದರೇನೆ ಶಿವ ಅಭಿವ್ಯಕ್ತವಾಗುವುದು. ಆದರೆ ಆ ಶಿವನಿಗೆ ಗೊತ್ತು, ಇದು ನನಗೆ ಒಂದು ಮೀಡಿಯಂ, ಆದರೆ ಇದು ನಾನಲ್ಲ. ಚಿದಾನಂದರೂಪ ಶಿವೋಹಂ ಶಿವೋ. ಯೋಚನೆಯನ್ನು ಮಾಡ್ತಾ ಹೋಗೋದು, ವಿಚಾರವನ್ನು ಮಾಡ್ತಾ ಹೋಗೋದು. ಕಾಲು ಹೋಯಿತು, ನಾನಿದ್ದೇನೆ. ಕಣ್ಣು ಹೋಯಿತು, ನಾನಿದ್ದೇನೆ. ಕಿಡ್ನಿ ಕೆಲಸ ಮಾಡಲ್ಲ, ನಾನಿದ್ದೇನೆ. ಯೋಚನೆ ಮಾಡಿ, ಎಲ್ಲ ಹೋದರೂ ನಾನು ಇದ್ದೇನೆ. ಅದರಿಂದ ಏನು? ಶಕ್ತಿ ಅನ್ನುವಂಥದ್ದು ನನಗೆ ಪೂರಕವಾಗಿದೆ, ಸಂಪೂರ್ಣ ಬೇಕಾಗಿಲ್ಲ. ಕೆಲವು ಹೋದರೂ ಕೂಡ ಇದರ ಮುಖಾಂತರ ಅಭಿವ್ಯಕ್ತವಾಗ್ತಾ ಇರ್ತೇನೆ ನಾನು. ಯಾವಾಗ ಇದಿಲ್ವೋ ಇಲ್ಲ. ಗುರುದೇವ್ ಯಾವಾಗಲೂ ಕೊಡೋ ಎಕ್ಸಾಂಪಲ್ ಏನು? ಎಲೆಕ್ಟ್ರಿಸಿಟಿ ಮತ್ತು ಬೇರೆ ಬೇರೆ ಏನು ಬಲ್ಬ್, ಟ್ಯೂಬ್, ಇವೆಲ್ಲವೂ ಕೂಡ ಕೆಲಸ ಮಾಡೋದು ಎಲೆಕ್ಟ್ರಿಸಿಟಿಯಿಂದ. ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ಯಾವುದು ಕೆಲಸ ಮಾಡಲ್ಲ. ಆದರೆ ಫ್ಯಾನ್ ಎಲೆಕ್ಟ್ರಿಸಿಟಿಯಾ ಅಂದರೆ ಅಲ್ಲ, ಟ್ಯೂಬ್ ಎಲೆಕ್ಟ್ರಿಸಿಟಿಯಾ ಅಂದರೆ ಅಲ್ಲ. ಆದರೆ ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ಅದು ಕೆಲಸ ಮಾಡಲ್ಲ. ಎಲೆಕ್ಟ್ರಿಸಿಟಿ ಇದೆ ಅಂತ ಗೊತ್ತಾಗಬೇಕಾದ್ರೆ ಸ್ವಿಚ್ ಆನ್ ಮಾಡಲೇಬೇಕು. ವೈರ್ ಒಳಗಡೆ ಎಲೆಕ್ಟ್ರಿಸಿಟಿ ಹೋಗ್ತಾ ಇದೆಯಾ, ಗೊತ್ತಾಗುತ್ತಾ ಇದೆಯೋ ಇಲ್ವೋ? ಪರೀಕ್ಷೆ ಮಾಡಲಿಕ್ಕೆ ಹೋದರೆ ನೆಕ್ಸ್ಟ್ ಮೂಮೆಂಟ್ ನಾವಿರಲ್ಲ. ಆದರೆ ಆ ಮೀಡಿಯಮ್ ಅನ್ನುವಂಥದ್ದು ಒಂದು ಬೇಕು. ಅದೇ ರೀತಿಯಲ್ಲಿ ಚಿಂತನೆಯನ್ನು ಮಾಡ್ತಾ 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 ಮಾಡ್ತಾ, ಅದಕ್ಕೆ ಆಚಾರ್ಯರು ಮತ್ತೆ ಮತ್ತೆ ಹೇಳ್ತಾರೆ, ವಸ್ತು ಸಿದ್ಧಿ
ವಿಚಾರೇಣ. ವಸ್ತು ಅಂದರೆ ಆತ್ಮ. ವಸ್ತು ಸಿದ್ಧಿ ಆತ್ಮಸಿದ್ಧಿ ವಿಚಾರೇಣ, ವಿಚಾರ ಮಾಡುವುದರಿಂದಾನೇ. ನೇತಿ ನೇತಿ ಅತದ್ವ್ಯಾವೃತ್ತಿ ರೂಪೇಣ, ಅದು ನಾನಲ್ಲ ನಾನಲ್ಲ ನಾನಲ್ಲ. ಹಾಗಾದರೆ ನಾನು ಯಾರು? ಅಲ್ಲಿ ಬಂದು ನಿಂತಾಗ ಕೂಟಸ್ಥಃ, ವಿಕಾರರಹಿತನು ನಾನು, ಕೂಟವತ್ ನಾನು ಸ್ಥಿರವಾಗಿದ್ದೇನೆ, ನಿರ್ವಿಕಾರಿ ಅವಿಕಾರಿ ನಾನು ಅಂತ ಹೇಳುವುದಕ್ಕೆ ಹೆಸರು ಕೂಟಸ್ಥಃ. ವಿಜಿತೇಂದ್ರಿಯ, ಇಂದ್ರಿಯಗಳನ್ನು ಗೆದ್ದಿರುವಂಥವನು. ಬಹಳ ವಿಚಿತ್ರ ಇದೆ. ಇಂದ್ರಿಯಗಳು ಏನಿದೆ ಅದು ನನಗೆ ಜ್ಞಾನವನ್ನು ತಂದು ಕೊಡ್ತದೆ. ಆದರೆ ನಾನು ಇಂದ್ರಿಯವಲ್ಲ, ನಾನು ಇಂದ್ರಿಯಗಳನ್ನು ಗೆದ್ದಿರುವಂಥವನು. ಹೀಗೆ ವಿಚಾರ ಮಾಡ್ತಾ ಮಾಡ್ತಾ ಮುಂದೆ ಹೋದರೆ ಆಗ ಅವನನ್ನು ಯುಕ್ತ ಅಂತ ಕರೀತೇವೆ. ಅವನು ಯುಕ್ತ, ಅವನೇ ಸನ್ಯಾಸಿ, ಅವನೇ ಯೋಗಿ, ಅವನೇ ಯೋಗಾರೂಢ. ಅವನು ಜಗತ್ತಿನಲ್ಲಿ ಯಾವ ರೀತಿ ಇರ್ತಾನೆ? ಒಂದು ಹೇಳಿದ್ರು ಸಮಲೋಷ್ಟಾಶ್ಮಕಾಂಚನ, ಅಷ್ಟು ಮಾತ್ರ ಅಲ್ಲ, ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ಅವನ ಬಗ್ಗೆ ಅಂತ ಕೃಷ್ಣ ಹೇಳ್ತಾನೆ. ಸುಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸಮಬುದ್ಧಿರ್ವಿಶಿಷ್ಯತೆ, ಅವನು ಸಮಾನವಾಗಿ ಇವರೆಲ್ಲರನ್ನು ಕಾಣ್ತಾನೆ. ಅವನ ದೃಷ್ಟಿ ಸಮಾನವಾಗಿರ್ತದೆ. ಯಾರಲ್ಲಿ? ಸಹೃನ್. ಸಹೃದ್ ಅಂದರೆ ಸ್ನೇಹಿತ, ಆಪ್ತ. ನಾನು ಯಾರಿಗಾದರೂ ಉಪಕಾರ ಮಾಡಿದ್ರೆ ನಾನು ಅವರಿಂದ ಪ್ರತ್ಯುಪಕಾರವನ್ನು ಬಯಸದೇ ಇದ್ದರೆ ಅವನನ್ನು ನಾನು ಸುಹೃತ್ ಅಂತೀವಿ. ರಾಮನಿಗೆ ಹನುಮಂತ ಇದ್ದ ಹಾಗೆ. ಸುಂದರಕಾಂಡದಲ್ಲಿ ಒಂದು ವಾಕ್ಯ ಬರ್ತದೆ, ಒಂದು ಶ್ಲೋಕ, ಬಹಳ ಸೊಗಸಾದ ಶ್ಲೋಕ. ಮಯ್ಯೇವ ಜೀರ್ಣತಾಂ ಯಾತು ಯತ್ವಯೋಪಕೃತಂ ಮಮ ನರಃ ಪ್ರತ್ಯುಪಕಾರಾರ್ಥಿ ವಿಪತ್ತಿಮನುಕಾಂಕ್ಷತಿ. ಬಹಳ ಸೊಗಸಾದಂತಹ ಶ್ಲೋಕ. ಒಮ್ಮೆ ಶೃಂಗೇರಿ ಶ್ರೀಗಳು ಭಾರತೀ ತೀರ್ಥರು ಈ ಶ್ಲೋಕದ ಮೇಲೆ ವ್ಯಾಖ್ಯಾನ ಮಾಡಿದರು. ಮಯ್ಯೇವ ಜೀರ್ಣತಾಂ ಯಾತು ಯತ್ವಯೋಪಕೃತಂ ಮಮ ನರಃ ಪ್ರತ್ಯುಪಕಾರಾರ್ಥಿ ವಿಪತ್ತಿಮನುಕಾಂಕ್ಷತಿ. ಯಾವಾಗ ಹೇಳೋದು ಈ ಶ್ಲೋಕ? ಸುಂದರಕಾಂಡದಲ್ಲಿ. ಸುಂದರಕಾಂಡ ಅಂದರೆ ಹನುಮಂತನ ಕಾಂಡ ಅಂತ. ಹನುಮಂತನಿಗೆ ಒಂದು ಹೆಸರು ಸುಂದರ ಅಂತ. ಹನುಮಂತನ ನಿಜವಾದ ಹೆಸರು ಸುಂದರ. ಮರುತನ ಮಗನಾದ್ರಿಂದ, ವಾಯು ಮಗನಾಗಿಂದ ಮಾರುತಿ, ಇಲ್ಲಿ ದವಡೆ ಅನ್ನುವಂಥದ್ದು ಪೆಟ್ಟಾಗಿದ್ದರಿಂದ ಹನುಮಂತ, ಅಂಜನಿಯ ಮಗ ಆಗಿದ್ದರಿಂದ ಆಂಜನೇಯ. ಅವನ ರಿಯಲ್ ಹೆಸರೇನು ಅಂದರೆ ಸುಂದರ. ಸುಂದರ ಅನ್ನುವುದು ಹನುಮಂತನ ಹೆಸರು. ಹನುಮಂತ ಲಂಕೆಗೆ ಹಾರಿ ಸೀತೆಯಿಂದ ಚೂಡಾಮಣಿಯನ್ನು ತೆಗೆದುಕೊಂಡು ಹಿಂದಿರುಗಿ ಬಂದು ರಾಮನಿಗೆ ಕೊಡ್ತಾನೆ. ರಾಮ ಚೂಡಾಮಣಿಯನ್ನು ತೆಗೆದುಕೊಂಡು ಈ ಶ್ಲೋಕ ಹೇಳ್ತಾನೆ. ಮಯ್ಯೇವ ಜೀರ್ಣತಾಂ ಯಾತು ಯತ್ವಯೋಪಕೃತಂ ಮಮ. ಮಮ, ನನಗೆ ಏನೊಂದು ಉಪಕಾರವನ್ನು ನೀನು ಮಾಡಿದೆಯಲ್ಲ ಹೇ ಹನುಮಂತ, ಅದು ಇಲ್ಲೇ ನಾಶವಾಗಿ ಹೋಗಲಿ ಅಂತ. ಮಯಿ ಅಂದರೆ ನನ್ನಲ್ಲಿ, ಜೀರ್ಣತಾಂ ಯಾತು, ಜೀರ್ಣ ಅಂದ್ರೇನು? ನಾಶವಾಗುವುದು. ನಾವು ತಿಂದ ಊಟ ಹೊಟ್ಟೆಯಲ್ಲಿ ಜೀರ್ಣ ಆಯಿತು ಅಂದರೆ ಅದು ನಾಶ ಆಯಿತು ಅಂತ ಲೆಕ್ಕ. ಜೀರ್ಣ ಆಗಲಿಲ್ಲ ಅಂದರೆ ಡಾಕ್ಟರ್ ತಗೋಬೇಕು, ಅಜೀರ್ಣ ಆಗಿದೆ ಅಂತ. ನಾಶವಾಗಿದ್ದನ್ನು ಮತ್ತೆ ಉದ್ಧಾರ ಮಾಡಿದ್ರೆ ಜೀರ್ಣೋದ್ಧಾರ.
ಪೂಜ್ಯ ಗುರುದೇವ್ಗೆ ಒಂದು ಹೆಸರಿದೆ, ಜೀರ್ಣಮಂದಿರೋದ್ಧಾರಕಾಯ ನಮಃ. ಜೀರ್ಣವಾದಂತಹ, ಹಳೆಯದಾದಂತಹ, ನಾಶವಾದಂತಹ ದೇವಾಲಯಗಳನ್ನು ಉದ್ಧಾರ ಮಾಡಿದವರು ಪೂಜ್ಯ ಗುರುದೇವಂತ. ಮಯ್ಯೇವ ಜೀರ್ಣತಾಂ ಯಾತು ಯತ್ವಯ ಉಪಕೃತಂ ಮಮ. ನಿನ್ನಿಂದ ಏನೊಂದು ಸಹಾಯ ಅನ್ನುವಂಥದ್ದು ನನಗಾಯ್ತಲ್ಲ, ಆ ಸಹಾಯ ಇಲ್ಲೇ ನಾಶವಾಗಿ ಹೋಗಲಿ. ಏನು ಸ್ವಾಮೀಜಿ, ಎಷ್ಟು ಕಷ್ಟಪಟ್ಟು ಇಲ್ಲಿಂದ ಹಾರಿ 3 ವಿಪತ್ತುಗಳು ಬಂತವನಿಗೆ. ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ದೈವಿಕ, 3 ರೀತಿಯ ವಿಪತ್ತು. ನೀವು ವೇದಾಂತದ ದೃಷ್ಟಿಯಿಂದ ನೀವು ನೋಡ್ತಾ 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 ಹೋದರೆ ಎಷ್ಟು ಸೊಗಸಾಗಿದೆ ಗೊತ್ತಾ. ರಾಮಾಯಣವನ್ನು ವೇದಾಂತದ ದೃಷ್ಟಿಯಿಂದ ನೋಡಬೇಕು ನೀವು. ಆದಿ ಭೌತಿಕ ತೊಂದರೆ, ಮೈನಾಕ ಪರ್ವತ ಬರ್ತದೆ, ಯಾಕೆ ಕಣ್ಣಿಗೆ ಕಾಣಿಸ್ತದೆ. ಆದಿ ದೈವಿಕ. ನೆಕ್ಸ್ಟ್ ಆದಿ ಭೌತಿಕ. ಅದು ಆದಿ ಭೌತಿಕ ಅನ್ನುವಂಥದ್ದು ಮೈನಾಕ ಪರ್ವತ. ದೇವತೆಗಳೆಲ್ಲ ಸೇರಿ ಸುರಸ ಅನ್ನುವಂಥವಳನ್ನು ಕಳಿಸ್ತಾರೆ, ಅದು ಆದಿ ದೈವಿಕ. ನಮ್ಮದೇ ನೆರಳನ್ನು ಒಬ್ಬಳು ನುಂಗುತ್ತಾಳೆ ಸಿಂಹಿಣಿ, ಅವಳು ಆಧ್ಯಾತ್ಮಿಕ. ಈ 3 ದಾಟ್ತಾನೆ ಹನುಮಂತ. ಹೋಗಿ ಚೂಡಾಮಣಿಯನ್ನು ತಂದು, ಹಲವಾರು ರಾಮಾಯಣಗಳಲ್ಲಿ ಹಲವಾರು ರೀತಿ ಇದೆ ಕಥೆಗಳು. ಇಷ್ಟೆಲ್ಲ ಸಹಾಯ ಮಾಡಿದ್ರೆ ನಾಶ ಆಗಲಿ ಅಂತ ಇದ್ದಾನಲ್ಲ ರಾಮ. ಆಗ ನೆಕ್ಸ್ಟ್ ಲೈನಲ್ಲಿ ಬರ್ತದೆ, ನರಃ ಪ್ರತ್ಯುಪಕಾರಾರ್ಥಿ ವಿಪತ್ತಿ ಮನುಕಾಂಕ್ಷತಿ. ಯಾವ ಮನುಷ್ಯ ಪ್ರತ್ಯುಪಕಾರವನ್ನು ಬಯಸ್ತಾನೋ ಅವನಿಗೆ ಗೊತ್ತಿಲ್ಲದೆ ಅವನು ವಿಪತ್ತನ್ನು ಬಯಸ್ತಾ ಇದ್ದಾನೆ. ಯಾಕೆ ವಿಪತ್ತನ್ನು ಬಯಸ್ತಾ ಇದ್ದಾನೆ? ಇವತ್ತು ನಾನು ನಿನಗೆ ಸಹಾಯ ಮಾಡಿದ್ದೀನಿ, ಮುಂದೆ ನನಗೆ ಕಷ್ಟ ಬಂದಾಗ ನೀನು ಸಹಾಯ ಮಾಡಬೇಕು ಅಂದರೆ ನಿನ್ನಿಂದ ಸಹಾಯವನ್ನು ಹಿಂದಿರುಗಿ ಪಡೆಯೋದಕ್ಕೆ ನನಗೆ ಕಷ್ಟ ಬರಲಿ ಅಂತ ನಾನೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನರಃ ಪ್ರತ್ಯುಪಕಾರಾರ್ಥಿ, ಪ್ರತ್ಯುಪಕಾರವನ್ನು ಬಯಸುವಂತಹ ಮನುಷ್ಯ ವಿಪತ್ತನ್ನು ಕೂಡ ಬಯಸ್ತಾ ಇದ್ದಾನೆ. ಸುಹೃತ್ ಅಂದರೆ ಯಾರು? ಪ್ರತ್ಯುಪಕಾರವನ್ನು ಬಯಸದೆ ಮಾಡುವವನು. ಗೀತೆಯಲ್ಲಿ ಹಲವಾರು ಕಡೆ ಬರ್ತದೆ ನಾವು ದಾನ ಯಾರಿಗೆ ಮಾಡಬೇಕು ಅಂತ. ಅನುಪಕಾರಿಣೇ, ಯಾರು ಉಪಕಾರವನ್ನು ಮತ್ತೆ ಹಿಂದಿರುಗಿಸ್ಲಿಕ್ಕೆ ಆಗೋದಿಲ್ವೋ ಅವನಿಗೆ ದಾನವನ್ನು ಮಾಡಬೇಕಂತೆ. ಹೀಗಾಗಿ ಸುಹೃತ್ ಅಂದರೆ ಅವನು. ಅಂತಹ ಜನರಲ್ಲಿ, ನಂತರ ಮಿತ್ರ, ಸ್ನೇಹಿತರಲ್ಲಿ. ಮಿತ್ರ ಶಬ್ದದಿಂದಾನೇ ಮೈತ್ರಿ ಬಂದದ್ದು. ಮಿತ್ರ ಅನ್ನೋದಕ್ಕೆ ಸ್ನೇಹಿತ ಅಂತ ಅರ್ಥ ಇದೆ, ಮಿತ್ರ ಅನ್ನೋದಕ್ಕೆ ಸೂರ್ಯ ಅಂತ ಅರ್ಥ ಇದೆ. ಸೂರ್ಯ ನಮಸ್ಕಾರದಲ್ಲಿ ಓ ಮಿತ್ರಾಯ ನಮಃ ಮಾಡ್ತೇವೆ. ಪತಂಜಲಿ ಯೋಗ ಸೂತ್ರದಲ್ಲಿ ಯೋಗಿ ಎನ್ನುವಂಥವನು ಹೇಗೆ ಜಗತ್ತಿನಲ್ಲಿ ವರ್ತಿಸ್ತಾನೆ ಅಂತ ಬರ್ತದೆ. ಆವಾಗ ಮೈತ್ರಿ ಕರುಣ ಮುದಿತ ಮುಪೇಕ್ಷಾ ಅಂತ ಒಂದು ಸೂತ್ರ ಬರ್ತದೆ. ತನ್ನ ಸಮಾನರ ಜೊತೆಯಲ್ಲಿ ಮೈತ್ರಿ ಭಾವದಿಂದ ಇರ್ತಾನಂತೆ. ತನಗಿಂತ ಚಿಕ್ಕವರ ಜೊತೆಯಲ್ಲಿ ಕರುಣೆ ಇರ್ತದಂಥವನಿಗೆ. ತನಗಿಂತ ಹಿರಿಯರಿಗೆ ಮುದಿತ, ಅವರಿಗೆ ಗೌರವವನ್ನು ಕೊಡ್ತಾನೆ. ತನ್ನನ್ನು ಇಷ್ಟಪಡದೇ ಇರುವ ಜೊತೆಯಲ್ಲಿ ಉಪೇಕ್ಷ ಭಾವದಿಂದ ಉದಾಸೀನನಾಗಿರ್ತಾನಂತೆ. ಮೈತ್ರಿ, ಸ್ನೇಹಿತರನ್ನು ಕಂಡಾಗ. ಅರಿ ಅಂದರೆ ಶತ್ರು, ಅಲ್ಲಿ ಸಂಧಿಯಾಗಿದೆ. ಸುಹೃತ್, ಮಿತ್ರ, ಅರಿ, ಉದಾಸೀನ. ಅರಿ ಮತ್ತು ಉದಾಸೀನ ಸೇರಿದಾಗ ಅಲ್ಲಿ ಸುಹೃನ್ ಮಿತ್ರಾರ್ಯುದಾಸೀನ ಆಗುತ್ತೆ. ಸೊ ಅರಿ ಅಂದರೆ ಶತ್ರು, ಉದಾಸೀನ. ಉದಾಸೀನ ಅಂದರೆ ಕನ್ನಡದ ಉದಾಸೀನ ಅಲ್ಲ. ಉದಾಸೀನದ ಇದು ಉದಾಸೀನ ಕನ್ನಡದಲ್ಲಿ. ಉತ್ ಆಸೀನ ಉದಾಸೀನ, ಎಲ್ಲದರ ಮೇಲೆ ಕೂತಿರುವಂಥವನು, ನೋವು ನಲಿವಿನ ಮೇಲೆ ಕೂತಿರುವಂಥವನು ಉದಾಸೀನ. ನಂತರ ಮಧ್ಯಸ್ಥ. ಮಧ್ಯಸ್ಥ ಅಂದ್ರೇನು? ಎರಡೂ ಪಕ್ಷದವರೆಗೆ ಒಂದು ಒಳಿತನ್ನು ಬಯಸುವಂಥವನಿಗೆ ಹೆಸರು ಮಧ್ಯಸ್ಥ. ನಂತರ
ದ್ವೇಷ್ಯ ಬಂಧುಷು. ನಂತರ ಅವನು ಯಾರ ಜೊತೆಯಲ್ಲಿ? ಬಂಧುಗಣ, ದ್ವೇಷ ಮಾಡುವವರ ಜೊತೆಯಲ್ಲಿ, ನಂತರ ಬಂಧುಗಣದ ಜೊತೆಯಲ್ಲಿ, ಸಾಧುಷು ಸಾಧುಗಳ ಜೊತೆಯಲ್ಲಿ, ಪಾಪೇಶು ಪಾಪಿಗಳಲ್ಲಿ, ಸಮಬುದ್ಧಿ ಇಂತಹ ಯುಕ್ತನಿಗೆ, ಸಾಧುವಿಗೆ ಹೇಗಿರ್ತದೆ? ಅವನು ಸಮತ್ವ ಬುದ್ಧಿ ಇರ್ತದೆ. ಸಮತ್ವ ಬುದ್ಧಿ. ಹಿಂದಿನ ಕಾಲದಲ್ಲಿ ಜನ ಓದ್ಕೊಂಡಿದ್ರು. ಹಳೇ ತೆಲುಗು ಸಿನಿಮಾಗಳೆಲ್ಲ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ತಿಳಿದಿರೋರು, ಶಾಸ್ತ್ರವನ್ನು, ಪುರಾಣಗಳನ್ನು ಓದಿರೋರು. ರಾಮ ರಾವಣನನ್ನು ಕೊಂದ ರಾಮಾಯಣದಲ್ಲಿ ಅಂತ ಸೀನ್ ಬಂದರೆ, ರಾವಣ ಕೆಳಗೆ ಬೀಳೋ ಟೈಮಿಂದ ಅವನಿಂದ ಒಂದು ಜ್ಯೋತಿ ಅನ್ನುವಂಥದ್ದು ಬಂದು ರಾಮನಲ್ಲಿ ಲೀನವಾಗೋದು ಚಿತ್ರ ನೀವು ನೋಡಿದರೆ ನೆನಪಿರ್ತದೆ. ಯಾರೇ ಒಬ್ಬ ರಾಕ್ಷಸನನ್ನು, ದೇವಿ ಇರಬಹುದು, ದೇವ ಇರಬಹುದು, ಕೊಂದರೆ ಆ ರಾಕ್ಷಸಿ ಅಥವಾ ರಾಕ್ಷಸನಿಂದ ಒಂದು ಜ್ಯೋತಿ ಅನ್ನುವಂಥದ್ದನ್ನು ತಂದು ಇವನಲ್ಲಿ ತಂದು ಲೀನವಾಗೋ ರೀತಿ. ಅದರ ಅರ್ಥ ಏನು? ಎಲ್ಲವೂ ಕೂಡ ಒಂದೇ. ಅದು ಪರಮಾತ್ಮ ತತ್ವ, ಬ್ರಹ್ಮ ತತ್ವ, ದೇವರು ಅಂತ ಬೇಕಾದರೂ ಕರೀರಿ. ನೋಡಿ, ನಮ್ಮ ಶಾಸ್ತ್ರದಲ್ಲಿ ದೇವರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಒಂದಿಲ್ಲವೇ ಇಲ್ಲ ನಮ್ಮಲ್ಲಿ. ಲೆಕ್ಕ ಹಾಕ್ಕೊಳ್ಳಿ. ತಂದೆಯೇ ದೇವರು, ತಾಯಿಯೇ ದೇವರು, ಮಕ್ಕಳೇ ದೇವರು, ಗುರುಗಳೇ ದೇವರು, ಅತಿಥಿಯೇ ದೇವರು. ಎಷ್ಟು ಜನ ದೇವರುಗಳು ಬರ್ತಾರೆ. ಭೂಮಿ ದೇವರು. ಭರತನಾಟ್ಯ ಮಾಡಬೇಕಾದ್ರೆ ಮೊದಲೇನು ಮಾಡೋದು? ಭೂಮಿಗೆ ನಮಸ್ಕಾರ. ನೀರು ನೋಡಿದ್ರೆ ದೇವರು. ಗಾಳಿ ವಾಯುದೇವರು. ಅಗ್ನಿ ದೇವರು. ಎಲ್ಲವೂ ದೇವರೇ ನಮಗೆ. ಹೀಗಾಗಿ ಸಾಧು ಯಾರಪ್ಪ, ಯೋಗಿ ಯಾರಪ್ಪ ಅಂದರೆ ಎಲ್ಲರನ್ನ ಸಮಾನವಾಗಿ ಕಾಣುವವನೇ ಯೋಗಿ, ಅವನೇ ಸನ್ಯಾಸಿ, ಅವನೇ ಜ್ಞಾನಿ. ಇದನ್ನು ನಾವು ಕಾಣಬೇಕು. ಎಲ್ಲರಲ್ಲಿ ಒಳಿತನ್ನು ಕಾಣುವ ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು. ಫಸ್ಟ್ ಬೆಸ್ಟ್ ಪ್ರಿನ್ಸಿಪಲ್. ನೀವು ಕುವೆಂಪು ಅವರ ರಾಮಾಯಣ ದರ್ಶನಂ ಓದಿದ್ರೆ, ಕುವೆಂಪು ಅವರ ರಾಮಾಯಣ ದರ್ಶನಂನಲ್ಲಿ ಎಲ್ಲರೂ ಒಳ್ಳೆಯವರೇ. ಆ ಮಂಥರೆ ಅನ್ನುವಂಥವಳಿಗೆ ಎಂತಹ ಪುಣ್ಯದ ಗತಿಯನ್ನು ಕುವೆಂಪು ಕೊಡ್ತಾರೆ ಅಂದರೆ ಅನ್ಇಮ್ಯಾಜಿನಬಲ್. ಅಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ಎಲ್ಲರಲ್ಲಿ ಒಳಿತನ್ನು ಕಾಣುವುದನ್ನು ನಾನು ಕಲ್ತ್ಕೊಂಡ್ರೆ ನನ್ನ ಮನಸ್ಸು ಶುದ್ಧವಾಗ್ತದೆ. ಅಷ್ಟೇ. ಸರ್ವಂ ಬ್ರಹ್ಮಮಯಂ ರೇ ಅಂದ ಮೇಲೆ ಅದನ್ನು ಬೆಳೆಸ್ಕೊಳ್ಳುವ. ಅನ್ನೆಸೆಸರಿ ನಾವು ಇವನು ಸರಿ ಇಲ್ಲ, ಅವನು ಸರಿ ಇಲ್ಲ ಅಂದರೆ ಏನಾಗುತ್ತೆ? ನಮ್ಮ ಮನಸ್ಸಿನಲ್ಲಿಯೇ ಹೊಲಸಿರ್ತದೆ. ನಾನು ತುಂಬ ಎಕ್ಸ್ಪರಿಮೆಂಟ್ ಮಾಡಿದೆ. ಯಾರೋ ಒಬ್ಬ ವ್ಯಕ್ತಿ ಕಂಡ್ರೆ ಆಗಲ್ಲ ನನಗೆ. ಏನು ಮಾಡೋದು ಅಂದಾಗ ಎಲ್ಲೇ ಹೋದರೂ ಅವ್ರ ಬಗ್ಗೆ ಒಳ್ಳೇದು ಮಾತನಾಡಲಿಕ್ಕೆ ಶುರು ಮಾಡಿದೆ. ಅವ್ರು ಸಣ್ಣ ಕೆಲಸ ಮಾಡಿದ್ರೆ ತುಂಬ ಗ್ರೇಟ್ 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 ಅನ್ನಲಿಕ್ಕೆ ಶುರು ಮಾಡಿದೆ. ನನ್ನ ಮನಸ್ಸು ಅನ್ನುವಂಥದ್ದು ಶಾಂತವಾಯಿತು. ಸಿಂಪಲ್ ಎಕ್ಸಾಂಪಲ್. ಸಣ್ಣದನ್ನು ದೊಡ್ಡದಾಗಿ ಹೊಗಳಿ, ಕೆಟ್ಟದಿದೆಯೋ ಮಾತನಾಡಲಿಕ್ಕೆ ಹೋಗೋದು ಬೇಡ. ಒಳ್ಳೆಯದನ್ನು ಹೊಗಳ್ತಾ ಇರುವ, 10 ಕಡೆ ಹೇಳ್ತಾ ಇರುವ, ಸಾಕು. ನನ್ನ ಮನಸ್ಸು ಶುದ್ಧ ಆಗ್ತದೆ. ಜಗತ್ತಿಗೆ ಬೆಂಕಿ ಬಿದ್ದು ಸಾಯಲಿ, ನನ್ನ ಮನಸ್ಸು ಶಾಂತವಾಗಿರಬೇಕು. ದಟ್ ಈಸ್, ನನ್ನ ಮನಸ್ಸು ಶಾಂತವಾಗಿದ್ದರೆ ಸಾಕು. ಅದನ್ನೇ ಇಲ್ಲಿ ಹೇಳ್ತಾರೆ. ಸ್ನೇಹಿತನ ಜೊತೆಯಲ್ಲಿ, ಸುಹೃತ್ತಿನ ಜೊತೆಯಲ್ಲಿ, ಶತ್ರುವಿನ ಜೊತೆಯಲ್ಲಿ, ಉದಾಸೀನನ ಜೊತೆಯಲ್ಲಿ, ಮಧ್ಯಸ್ಥನ ದಶೆಯಲ್ಲಿ, ದ್ವೇಷಿಯಲ್ಲಿ, ಬಂಧುವಲ್ಲಿ, ಸಾಧುಗಳಲ್ಲಿ, ಪಾಪಿಗಳಲ್ಲಿ ಸಮಬುದ್ಧಿಯಿಂದ ಆ ಯೋಗಿ ನೋಡ್ತಾನೆ. ಆದ್ದರಿಂದ ಯೋಗಿ ಏನು ಮಾಡಬೇಕು? ಆ ಯೋಗಿಯ ಮಾರ್ಗದಲ್ಲಿ ನಾನು ಇದ್ದೀನಿ ಅಂದರೆ ಏನು ಮಾಡಬೇಕು? ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ ಏಕಾಕೀಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಯತ ಚಿತ್ತಾತ್ಮ, ನಿರಂತರವಾಗಿ
ಪ್ರಯತ್ನವನ್ನು ಪಡ್ತಾ ಇರಬೇಕು. ನನ್ನ ಮನಸ್ಸು ಬುದ್ಧಿ ಅನ್ನುವಂಥದ್ದನ್ನು ಶಾಂತವಾಗಿಟ್ಕೊಳ್ಳಿಕ್ಕೆ ನಿರಂತರವಾಗಿ. ಹೇಗೆ ಮಾಡೋದು? ನಮ್ಮ ಮುಂದೆ ಲೈವ್ ಎಕ್ಸಾಂಪಲ್ಸ್ ಇದ್ದಾರೆ. ಲೈವ್ ಎಕ್ಸಾಂಪಲ್ಸ್. ಪಪ್ಪ ರಾಮದಾಸ್ ಅಂತ ಒಬ್ಬರಿದ್ದರು. ಅವರು ಈಗಿನ ಕಾಸರಗೋಡಿಂದ ಚೂರು ಮುಂದೆ ಹೋದರೆ ಕಾಂಜನ್ಗಾಡ್ ಅಂತಿದೆ, ಅಲ್ಲಿದ್ದರು ಪಪ್ಪ ರಾಮದಾಸ್ ಅಂತ. ಅವರು ತನ್ನ ಕಣ್ಣಿಗೆ ಕಾಣಿಸುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ರಾಮ ಅಂತಾನೆ ಕರೀತಾ ಇದ್ದಿತ್ತು. ಪ್ರತಿಯೊಬ್ಬ ವ್ಯಕ್ತಿನೂ ರಾಮನೇ ಅವರಿಗೆ. ನಾನು ರಾಮನ ದಾಸ. ನಿಮಗೆ ಆಶ್ಚರ್ಯ ಆಗ್ಬೋದು. ನಾವೆಲ್ಲ ಏನು, ನಾವು ಪೂಜ್ಯ ಗುರುದೇವ್ ಅವರ ಶಿಷ್ಯಂದರು, ಆದ್ದರಿಂದ ನಾವು ಪೂಜ್ಯ ಗುರುದೇವ್ ಅವರ ಜೀವನ ಚರಿತ್ರೆಯನ್ನು ನಾವು ಬರಿತೀವಿ. ಯಾಕೆ? ಶಿಷ್ಯ ಗುರುವಿನ ಚರಿತ್ರೆಯನ್ನು ಬರೆಯುವುದು ಸಹಜ. ಪಪ್ಪ ರಾಮದಾಸ್ ಒಬ್ಬರೇ ತಮ್ಮ ಶಿಷ್ಯೆಯಾದಂತಹ ಕೃಷ್ಣಾಬಾಯಿಯ ಜೀವನ ಚರಿತ್ರೆಯನ್ನು ಇವರು ಬರೀತಾರೆ. ಯಾಕೆ? ಆಕೆನೂ ಇವರಿಗೆ ರಾಮನೇ. ಇನ್ ದ ಕ್ವೆಸ್ಟ್ ಆಫ್ ಗಾಡ್, ಇನ್ ದ ವಿಷನ್ ಆಫ್ ಗಾಡ್, ವರ್ಲ್ಡ್ ಈಸ್ ಗಾಡ್. ಅವರ ಪುಸ್ತಕಗಳನ್ನು ನೀವು ಓದಬೇಕು, ಅವರ ಅನುಭವಗಳನ್ನು ನೋಡಬೇಕು ನೀವು. ಪ್ರತಿಯೊಬ್ಬರೂ ರಾಮನೇ ಅವರಿಗೆ. ಒಬ್ಬ ಸಾಧು ಬಂದರೆ ಸಾಧುರಾಮ್. ಒಂದು ದಿನ ನಿರ್ಧಾರ ಮಾಡ್ತಾರೆ, ನನಗೆ ಸಾಕು ಅಂತ. ಜೋಬಲ್ಲಿ 2 ರೂಪಾಯಿ ಇರ್ತದೆ, ಯಾರೋ ಭಿಕ್ಷಕನಿಗೆ ಕೊಡ್ತಾರೆ. ಟ್ರೈನ್ ಹತ್ತುತ್ತಾರೆ, ಜೋಬಲ್ಲಿ 1 ಪೈಸೆ ಇಲ್ಲ. ಇಡೀ ಭಾರತವನ್ನು ಸುತ್ತುತ್ತಾರೆ. ಇನ್ ದ ಕ್ವೆಸ್ಟ್ ಆಫ್ ಗಾಡ್ ಪುಸ್ತಕದಲ್ಲಿ ನೀವು ಓದಿದ್ರೆ ಅಷ್ಟು ಅದ್ಭುತ ಅವರ ಜೀವನ. ಅದರ ನೆಕ್ಸ್ಟ್ ಪಾರ್ಟ್ ಇನ್ ದ ವಿಷನ್ ಆಫ್ ಗಾಡ್ 2 ವಾಲ್ಯೂಮಲ್ಸ್ ಬರ್ತದೆ. ನೀವು ಓದ್ತಾ ಇದ್ರೆ ಈ ರೀತಿ ಬದುಕಬೋದಾ, ಉತ್ಸಾಹ ಕೊಡ್ತದೆ ನಮ್ಗೆ ಅವರು ಪಪ್ಪ ರಾಮದಾಸ್. ಯಾಕೆ? ಅವರು ಪ್ರಯತ್ನ ಪಟ್ಟಿದ್ದು. ಒಂದು ಸತಿ ಯಾವುದೋ ಟ್ರೈನಲ್ಲಿ ಹೋಗ್ತಾ ಇರ್ತಾರೆ, ಟಿ ಸಿ ಬಂದು ಕೇಳ್ತಾನೆ, ಟಿಕೆಟ್ ಅಂತಾನೆ. ನಾನು ರಾಮದಾಸ, ಹಣ ಮುಟ್ಟಲ್ಲ, ದುಡ್ಡಿಲ್ಲ ಅಂತಾನೆ. ಟ್ರೈನಿಂದ ಇಳಿಬೇಕು ಅಂತಾನೆ. ರಾಮನಿಗೆ ನಾನು ಈ ಟ್ರೈನಲ್ಲಿ ಹೋಗೋದು ಇಷ್ಟ ಇಲ್ಲ ರಾಮ ಅಂತೇಳ್ಬಿಟ್ಟು ಕೆಳಗೆ ಇಳಿತಾರೆ. ನೆಕ್ಸ್ಟ್ ಟ್ರೈನ್ ಬರ್ತದೆ, ಹತ್ಕೊಳ್ತಾರೆ. ಟಿ ಸಿ, ಓ ಸಾಧುನಾ ಬನ್ನಿ ಅಂತ ಕರ್ಕೊಂಡು ಹೋಗ್ತಾನೆ. ಒಂದು ಯಾವುದೋ ಸ್ಟೇಷನಲ್ಲಿ ಸಾಧು ಕೇಳ್ತಾನೆ, ಆ ಟಿ ಸಿ ಕೇಳ್ತಾನೆ, ಅಲ್ಲಪ್ಪ ರಾಮ ಎಲ್ಲ ಕಡೆ ಇದ್ದಾನೆ, ಏತಕ್ಕೆ ಸುಮ್ಮನೆ ಸುತ್ತುತ್ತಾ ಇದ್ದೀರಾ? ಅವ್ರು ಹೇಳ್ತಾರೆ, ನನ್ನ ಮನಸ್ಸು ಇದೆಯಲ್ಲ ತುಂಬ ವಿಚಿತ್ರವಾದದ್ದು. ಆವಾಗ ಡೌಟ್ ಪಡುತ್ತೆ ಈ ಮನಸ್ಸು, ನಿಜವಾಗ್ಲೂ ರಾಮ ಎಲ್ಲ ಕಡೆ ಇದ್ದಾನಾ, ಟೆಸ್ಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಅದು ಇನ್ಸ್ಪಿರೇಷನ್ ನೀವು ನೋಡ್ತಾ ಓದ್ತಾ ಹೋದರೆ ಸಾಕು, ಅಷ್ಟು ಖುಷಿ ಕೊಡ್ತದೆ ಪಪ್ಪ ರಾಮದಾಸ್ ಜೀವನ ಚರಿತ್ರೆ. ಪೂಜ್ಯ ಗುರುದೇವ್ ಕೂಡ ಪಪ್ಪ ರಾಮದಾಸ್ ಜೊತೆಲಿದ್ದರು. ಯಾಕೆ? ಆ ವ್ಯಕ್ತಿ ಅನ್ನುವಂಥದ್ದು ಆ ರೀತಿ. ಇವತ್ತಿಗೂ ನೀವು ಹೋಗಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಶ್ರೀರಾಮ್ ಜಯರಾಮ್ ಜೈ ಜಯರಾಮ್ ನಡೀತಾನೆ ಇರ್ತದೆ. ಮುಂಚೆ ಒಂದು 10 ವರ್ಷದ ಹಿಂದೆ ತನಕ 24 ಅವರ್ಸ್ ನಡೀತಾ ಇತ್ತು. ಇವಾಗ 12 ಅವರ್ಸ್ ಮಾಡಿದೆ. ಕಂಟಿನ್ಯೂಸ್ ಆಗಿ ನಡೀತಾನೆ ಇರ್ತದೆ ಜಪ. ವಿಶ್ವ ಶಾಂತಿಗೋಸ್ಕರ ಎಷ್ಟೋ 15,000 ಕೋಟಿ ಜಪವನ್ನು ಮಾಡಬೇಕು ಅಂತ ಸಂಕಲ್ಪ ತೆಗೆದುಕೊಂಡಿದ್ದಾರೆ. ಅರೌಂಡ್ 8 or 9,000 crores ಈಗಾಗಲೇ ಮುಗಿಸಿದ್ದಾರೆ. ದಿ ವಿಷನ್ ಅಂತ ಅವ್ರದ್ದು ಮ್ಯಾಗ್ಝೈನ್ ಬರ್ತದೆ. ನೀವು ಹೋಗಬೇಕು ಆಶ್ರಮಕ್ಕೆ, ನೋಡಬೇಕು, ಅಷ್ಟು ಸೊಗಸಾಗಿದೆ. ಹೀಗಾಗಿ ಪ್ರತಿನಿತ್ಯವೂ ಪ್ರಯತ್ನ ಪಡ್ತಾ ಇರಬೇಕು. ಏನು? ನನ್ನ ಮನಸ್ಸನ್ನು ನಾನು ಶಾಂತವಾಗಿರಬೇಕು. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ. ಏಕಾಂತದಲ್ಲಿ, ರಹಸ್ಯವಾದ ಜಾಗದಲ್ಲಿ, ಒಂದು ಕಡೆ ಅನ್ನುವಂಥ ರೀತಿಯಲ್ಲಿ ನಿಂತು, ರಹಸಿ ಏಕಾಂತ, ನನ್ನ ಮನಸ್ಸನ್ನು ನಾನು ನೋಡಬೇಕು. ಏನನ್ನು ಬಯಸ್ತದೆ ನನ್ನ ಮನಸ್ಸು, ಪ್ರಯತ್ನ ಪಡಬೇಕು. ಹೇಗೆ? ನಿರಾಶಿ ಅಪರಿಗ್ರಹ. ಅಪರಿಗ್ರಹ ಅಂದರೆ ನನ್ನದು ಅನ್ನುವಂಥದ್ದನ್ನು ಮಾಡಿಕೊಳ್ಳದೇ ಇರುವಂಥದ್ದು ಅಪರಿಗ್ರಹ. ಪರಿಗ್ರಹ ಅಂದರೆ ಸಂಗ್ರಹ ಮಾಡೋದು, ಅಪರಿಗ್ರಹ ಸಂಗ್ರಹ ಇಲ್ಲದೇ ಇರು. ಅಪರಿಗ್ರಹದ ಬಗ್ಗೆ ನಿಮಗೆ ಪತಂಜಲಿ ಯೋಗ ಸೂತ್ರದಲ್ಲಿ ತುಂಬ ಸೊಗಸಾದ ವ್ಯಾಖ್ಯಾನ ಸಿಗ್ತದೆ. ನಿರಾಶಿ, ಆಸೆ ಕಡಿಮೆ ಮಾಡಿಕೊಡುತ್ತೆ. ಆಸೆ ಅನ್ನುವಂಥದ್ದು ದುಃಖಕ್ಕೆ ಕಾರಣ ಅಂತ ಬುದ್ಧ ಹೇಳಿದ. ಯಾಕೆ? ನಮ್ಮಲ್ಲಿ ಹೃದಯ ಗ್ರಂಥಿಗಳು ಅಂತ ಇದೆ. ನನ್ನ ಜೀವನವನ್ನು ಗಂಟು ಹಾಕುವುದು ಅಂದ್ರೇನು? ಬಂಧಿಸುವುದು. ಯಾವುದು ಅಂದರೆ ಅವಿದ್ಯಾ, ಕಾಮ, ಕರ್ಮ.
ನಾನು ಏನನ್ನಾದರೂ ಮಾಡ್ತೇನೆ ಅಂದ್ರೇನು? ಗೋಲ್ಡ್ ಶಾಪ್ಗೆ ಹೋಗಿ ಒಂದಷ್ಟು ಬಂಗಾರವನ್ನು ಕೊಂಡುಕೊಳ್ತೇನೆ. ಯಾಕೆ ಅಂದರೆ ಆಸೆ ಬಂತು. ಏನು? ಕಾಮದಿಂದ ಕರ್ಮ ಮಾಡಿದೆ ನಾನು. ಏನು ಕಾಮ? ಬಂಗಾರವನ್ನು ಕೊಂಡುಕೊಳ್ಳಬೇಕು ಅನ್ನುವಂತಹ ಕಾಮ. ಆದ್ದರಿಂದ ಅಂಗಡಿಗೆ ಹೋಗಿ ಬಂಗಾರವನ್ನು ಕೊಂಡುಕೊಂಡೆ. ಈ ಕಾಮ ಬಂದಿದ್ದಕ್ಕೆ ಕಾರಣ ಏನು ಅಂದರೆ ಅವಿದ್ಯೆ. ಕಾಮ ಬಂದಿದ್ದಕ್ಕೆ ಕಾರಣ ಅಂದರೆ ಏನು? ಅವಿದ್ಯೆ. ಅವಿದ್ಯೆಯಿಂದಾನೇ ಕಾಮ. ಇದು ಶಾಶ್ವತ ಅಲ್ಲ. ನೀವು ನಂಬಲ್ಲ, ಕೆಲವೆಲ್ಲ ಹೇಳಬಾರ್ದು. ಈ ಮನೆಯಲ್ಲಿ ಅಮ್ಮನೋ ಅತ್ತೇನೋ ಯಾರಾದರೂ ಸತ್ತರೆ ಮಕ್ಕಳು ಸೊಸೆಯಂದರು ಎಲ್ಲ ಬರ್ತಾರೆ, ಅಮ್ಮ ಅಂತ ಕೈ ಹಿಡಿತಾರೆ. ಈ ಬೆಳೆ ನಿನ್ನ ನೆನಪಿರಲಿ ಅಂತ ಕಿತ್ಕೊಳ್ತಾರೆ. ನಡೀತಾ ಇರೋದು, ನಾನು ಹೇಳ್ತಾ ಇರೋದು. ಅತ್ತೇ ಅಂತ ಬಂದು ಇನ್ನೊಂದು ಕೈ ಇಟ್ಕೊಳ್ತಾಳೆ, ಆ ಬಳೆ ಅಂತ ತಗೊಳ್ತಾಳೆ. ನಿಮ್ಮ ಕೈಯಲ್ಲಿ ಹೆಚ್ಚು ಬಳೆ ಇದೆಯೋ, ಒಂದು ಕೈ ಮಗಳು ಹೇಳ್ತಾಳೆ, ಇನ್ನೊಂದು ಕೈ ಅತ್ತೆ ಸೊಸೆ ಹೇಳ್ತಾಳೆ. ಇದೆಲ್ಲ ನಡೀತಾ ಇರುವುದು ನಾನು ಹೇಳ್ತಾ ಇರೋದು. ಎಲ್ಲ ಕಡೆನೂ ಇದೆ. ಒಬ್ಬ ಮೊಮ್ಮಗಳು ಹೇಳ್ತಾಳೆ ಅಜ್ಜಿಗೆ, ನಡೆದ ಘಟನೆ ನಾನು ಹೇಳ್ತಾ ಇರೋದು. ಅಜ್ಜಿ, ಇಷ್ಟೆಲ್ಲ ಒಡವೆ ಇದೆಯಲ್ಲ, ಇದೆಲ್ಲ ನಂದೇ ಅಲ್ವಾ? ಅಂದರೆ ಏನರ್ಥ? ನೀನು ಹೋದ್ಮೇಲೆ ನಂದೇ ತಾನೇ ಇದು. ಅದಕ್ಕೆ ಮಗಳು ಹೇಳ್ತಾಳೆ, ಮಧ್ಯದಲ್ಲಿ ನಾನಿದ್ದೀನಿ ಅಂತಾಳೆ ಮಗಳು. ನೀವು ಯೋಚನೆ ಮಾಡ್ತಾ ಹೋಗಿ. ನಮ್ಮ ಕೋರಮಂಗಲದಲ್ಲಿ MS ಭಟ್ ಅಂತಿದ್ದಾರೆ. ಅವರು ನನಗೊಂದು ಕಥೆ ಹೇಳಿದರು. ನಾನು ಮತ್ತು ಅವರು ಕಾರ್ಕಳದಲ್ಲಿ ಒಂದು ಯಜ್ಞ ಅವರೇ ಆರ್ಗನೈಸ್ ಮಾಡಿದರು. ಅವ್ರ ಜೊತೆಲಿ ಹೋಗಿದ್ದಾಗ 8 ದಿನ ಒಟ್ಟಾಗೆ ಇದ್ವಿ ನಾವು. ಅಲ್ಲದೆ ನಮ್ಮ ಜೊತೆಲಿ ಕ್ಯಾಂಪ್ಗೆ ತುಂಬ ಕ್ಯಾಂಪ್ಗೂ ಬಂದಿದ್ದಾರೆ. ಅವ್ರು ಹೇಳೋರು, ಸ್ವಾಮೀಜಿ ನಿಮಗೊಂದು ಕಥೆ ಹೇಳ್ತೀನಿ ಕೇಳಿ. ಒಬ್ಬ ವ್ಯಕ್ತಿ ತುಂಬ ದುಡ್ಡು ಸಂಪಾದಿಸ್ದ. 2 ಮಕ್ಕಳು. ಒಬ್ಬ ಬೆಂಗಳೂರಿನಲ್ಲಿ ಕಂಪ್ನಿಗೆ ಸೇರಿದ, ಇನ್ನೊಬ್ಬ ಅಷ್ಟು ಓದಲಿಲ್ಲ, ಒಂದು ಯಾವುದೋ ಮೆಡಿಕಲ್ ಶಾಪಲ್ಲಿ ಇದ್ದ ಸ್ವಾಮೀಜಿ. ಅಪ್ಪ ಒಳ್ಳೆ ದುಡ್ಡು ಮಾಡ್ದ, ಬೆಂಗಳೂರಿನಲ್ಲಿ ಒಂದು ಮನೆ ಮಾಡ್ದ, ಮತ್ತು ಕಾರ್ಕಳದಲ್ಲೊಂದು ಮನೆ ಕಟ್ಕೊಂಡಿದ್ದ. ಬೆಂಗಳೂರಲ್ಲಿದ್ದವಂಥ ಒಂದು ಸೈಟ್ ಬೇರೆ ಇತ್ತು. ದೊಡ್ಡ ಮಗನಿಗೆ ಹೇಳಿದ್ನಂತೆ, ಮಗ ಈ ಮನೆ ನಿಂದೆ ಕಣೋ ಅಂತ, ಆ ಸೈಟು ನಿಂಗೆ ಕಣೋ ಅನ್ನತ್ತೆ. ಅದಕ್ಕೆ ಆ ಮಗ ಹೇಳಿದ್ನಂತೆ, ಅಪ್ಪ ಒಂದು ಕೆಲಸ ಮಾಡ್ತೀನಿ, ಆ ಸೈಟ್ ಇದೆಯಲ್ಲ ಅದನ್ನು ನನ್ನ ಹೆಸರು ಮಾಡ್ಕೊಂಡ್ಬಿಡ್ತೀನಿ, ಯಾಕೆಂದರೆ ನನಗೆ ಲೋನ್ ಬೇಕಾಗುತ್ತೆ. ಆಯಿತು, ತಗೊಂಡ, ಲೋನ್ ಆಯಿತು. ಈ ಮನೇಲಿದ್ದರೆ ನನಗೆ ದೂರ ಆಗುತ್ತೆ ಸೈಟಿಗೆ, ನಾನು ಇದರ ಬಾಡಿಗೆ ಕೊಟ್ಟು ಇದರ ಬಾಡಿಗೆಯಿಂದ ಮನೆ ಕಟ್ತೀನಿ ಅಂದ. ಆಯಿತು. ಅಮ್ಮ ಹೇಳಿದ್ರು, ನನಗೆ ಹೆಣ್ಮಗಳು ಇರೋದು ಇವಳೇ, ಆದ್ದರಿಂದ ನನ್ನ ಒಡವೆಗಳೆಲ್ಲ ಇವಳಿಗೆ, ಯಾಕೆಂದರೆ ಇನ್ನು ಚಿಕ್ಕವನಿಗೆ ಗಂಡು ಮಕ್ಕಳಲ್ವಾ. ಆ ಅಮ್ಮ ಅಲ್ಲೇ ಕಾರ್ಕಳದಲ್ಲಿತ್ತು. ಸೊಸೆ ಬಂದು, ಅಮ್ಮ ಇಲ್ಲಿ ಬಂಗಾರ ಇಟ್ಟರೆ ಡೇಂಜರ್, ಲಾಕರಲ್ಲಿ ನಮ್ಮ ಬೆಂಗಳೂರಲ್ಲಿ ಇಡುವ ಅಂತ ಹೇಳಿದ್ರು. ತಗೊಂಡೋಗಿ ಬೆಂಗಳೂರಲ್ಲಿ ಇಟ್ಲು. ಆಮೇಲೆ ಕೊನೆಗೆ ಒಂದಿನ ಹೇಳಿದ್ದು, ಅಪ್ಪ ನಿಂದಾಗಿದ್ರು PF ಅಲ್ಲೆಲ್ಲ ಅಷ್ಟೊಂದು ದುಡ್ಡಿದೆಯಲ್ಲ ಬ್ಯಾಂಕಲ್ಲಿ, ಎಷ್ಟು ಬರ್ತದೆ ನಿನಗೆ ಬಡ್ಡಿ? 6% 7%. ನಾನು ನಿಮಗೆ 10% ಕೊಡ್ತೀನಿ, ನನಗೊಂದಿಷ್ಟು ಲಕ್ಷ ಕೊಡು ಅಂತ. ಮಗ ಅಲ್ವಾ ಅಂತ ಕೊಟ್ಟೆ. 1ನೇ ತಿಂಗಳು ಕೊಟ್ಟ, 2ನೇ ತಿಂಗಳು ಕೊಟ್ಟ, 3ನೇ ತಿಂಗಳಿಗೆ ಅವನಿಗೆ ಕಷ್ಟ ಬಂತು, ಮುಗೀತು. ನಾವು ತಿಳ್ಕೊಳ್ತೀವಿ ನಾವು ಮಾಡಿದ್ದೆಲ್ಲ ನಮ್ಮದು ಇಲ್ಲ. ಅದ್ರ ಮೇಲೆ ಎಷ್ಟು ಜನರ ಕಣ್ಣಿರ್ತದೆ ನಮಗೆ ಗೊತ್ತಾಗಲ್ಲ. ಹೀಗಾಗಿ ನನ್ನನ್ನು ನಾನು ಶುದ್ಧ ಮಾಡಿಕೊಳ್ಳಿಕ್ಕೆ ಯತತ ಪ್ರಯತ್ನ ಪಡ್ತಾನೇ ಇರಬೇಕು, ಏಕಾಂತದಲ್ಲಿರಬೇಕು, ಆಶೆ ಅನ್ನುವಂಥದ್ದನ್ನು ಬಿಡಬೇಕು, ಪರಿಗ್ರಹ ಮಾಡಿಕೊಳ್ಬಾರ್ದು. ನನ್ನ ಮನಸ್ಸಿನ ಶಾಂತಿ ಬಹಳ ಬಹಳ ಮುಖ್ಯ. ಆಗ ಮಾಡಬೇಕಾದ್ರೆ ಏನು ಮಾಡಬೇಕು? ಒಂದು ಕಡೆ ಕೂತು ವಿಚಾರ ಮಾಡುವುದನ್ನು ಮಾಡಬೇಕು. ಸೊ ಈವಾಗಿನಿಂದ ಒಂದಷ್ಟು ಮುಂದಿನ ಶ್ಲೋಕಗಳು ಅನ್ನುವಂಥದ್ದು, ವಿಚಾರ ಮಾಡಬೇಕಾದ್ರೆ ಧ್ಯಾನ ಅಂದ್ರೇನು? ಮನಸ್ಸನ್ನು ಶಾಂತಗೊಳಿಸಿ ಆತ್ಮಚಿಂತನೆಯನ್ನು ಮಾಡುವುದಕ್ಕೆ ಹೆಸರು ಧ್ಯಾನ. ಅದರ ಪ್ರಿಪ್ರೇಷನ್ ಯಾವ ರೀತಿ ಇರಬೇಕು ಅದನ್ನು ವಿವರಿಸ್ತಾರೆ.
ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಶುಚೌ ದೇಶೇ, ಶುದ್ಧವಾದ ಒಂದು ಜಾಗ. ಆ ಜಾಗದಲ್ಲಿ ಚೈಲ ಅಜಿನ ಕುಶ ಉತ್ತರಂ ಅಂದರೆ ಏನು? ಮೊದಲು ಒಂದಷ್ಟು ದರ್ಬೆ ಹುಲ್ಲು ಹಾಕಬೇಕು, ಚೈಲ ಹಾಕಬೇಕು. ಚೈಲ ಅಂದ್ರೇನು? ಒಂದಷ್ಟು ಹುಲ್ಲು. ಅದರ ಮೇಲೆ ಅಜಿನ, ಅಜಿನ ಅಂದರೆ ಚರ್ಮ, ಅಜಿನ ಅಂದರೆ ಚರ್ಮ. ಅಜತಿ ಇತಿ ಅಜಿನ, ಕ್ಷಿಪತಿ ಇತಿ ಅಜನ. ಪ್ರಾಣಿಯಿಂದ ಯಾವುದನ್ನು ಹೊರಗೆ ಕಿತ್ತಾಕ್ತೀವೋ ಅದಕ್ಕೆ ಹೆಸರು ಅಜಿನ ಅಂತ. ಪ್ರಾಣಿಯನ್ನು ತಿಂತೇವೆ, ಆದರೆ ಅಜಿನವನ್ನು ತೆಗೆದು ಬಿಸಾಕ್ತೀವಿ. ಅದರಿಂದ ಅಜಿನ ಅಂದರೆ ಎಸೆಯಲ್ಪಟ್ಟದ್ದು ಅಂತ. ಪ್ರಾಣಿಯಿಂದ ಯಾವುದು ಎಸೆಯಲ್ಪಡ್ತದೋ ಅದಕ್ಕೆ ಹೆಸರು ಅಜಿನ. ಸ್ಕಿನ್ ಅದನ್ನು ಹಾಕಿ ಅದರ ಮೇಲೆ ಕುಶ, ಕುಶದ ಮೇಲೆ ಅಜಿನ, ಅಜಿನದ ಮೇಲೆ ಚೈಲ, ಚೈಲ ಅಂದರೆ ಒಂದು ಬಟ್ಟೆ ಹಾಕಿ ಶುಚೌ ದೇಶದಲ್ಲಿ ಸ್ಥಿರಮಾಸನ, ಒಂದು ಸ್ಥಿರವಾದ ಆಸನ, ಸುಖಾಸನದಲ್ಲಿ, ಕ್ರಾಸ್ ಲೆಗ್ಸಲ್ಲಿ ಇಲ್ಲ, ಚೇರ್ ಮೇಲೆ ಕೂತ್ಕೊಂಡು, ನಾತ್ಯುಚ್ಛ್ರಿತಂ ನಾತಿ ನೀಚಂ, ತುಂಬ ಎತ್ತರನೂ ಇಲ್ಲ, ತುಂಬ ಕೆಳಗಡೆನೂ ಇಲ್ಲ, ಅಂಥ ಜಾಗದಲ್ಲಿ ಕೂತ್ಕೊಳ್ಬೇಕು. ನಮಗೆ ಇದರಲ್ಲೇ ಆಸಕ್ತಿ. ಸ್ವಾಮೀಜಿ ಗೌರ್ಮೆಂಟ್ ಬ್ಯಾನ್ ಮಾಡಿಬಿಟ್ಟಿದೆ ಚರ್ಮ ಅನ್ನುವಂಥ ತೆಗೆದುಕೊಳ್ಳೋದು. ಅಪ್ಪ ಸಿಂಪಲ್ಲಾಗಿ ಕೂತ್ಕೊಳ್ಳೋ ಕಡೆ ಕೂತ್ಕೋ, ಸುಮ್ಮನೆ ಒಂದು ಕಡೆ ಕೂತ್ಕೋ. ಸ್ವಾಮೀಜಿ ಇವಾಗ ಈ ರೀತಿ ಕೂತಿದ್ದೀನಲ್ಲ, ಈಗ ಕೂತ್ಕೊಬೋದು, ಕೂತ್ಕೋ. ಮತ್ತೇನು ಮಾಡಬೇಕು? ಏನು ಮಾಡಬೇಕು ಅನ್ನೋದು ಮುಖ್ಯ, ಹೇಗೆ ಕೂತ್ಕೊಳ್ಬೇಕು ಅಂತಲ್ಲ. ನಮ್ಮದೆಲ್ಲ ಏನಾಗಿದೆ ಅಂದರೆ ಆ ಪ್ರಿಪ್ರೇಷನ್ ಮಾಡೋದ್ರಲ್ಲೇ ಏನು ಮಾಡಬೇಕು. ನಾವೆಲ್ಲ ಪುಸ್ತಕಗಳೆಲ್ಲ ಓದಬೇಕಾದ್ರೆ ಅನಿಸೋದು ಹೀಗೆ, ಯಾರು ಬರೆದಿದ್ದಾರೆ, ಯಾವಾಗ ಬರೆದಿದ್ದಾರೆ ಅದು ಮುಖ್ಯ ಅಲ್ಲ, ಏನು ಬರೆದಿದ್ದಾರೆ ಅದು ಮುಖ್ಯ. ಏನಿದೆ ಅದರೊಳಗಡೆ ಅದು ಮುಖ್ಯ. ಅವನು ಹಿಂದಿನ ಕಾಲದವನ, ಮುಂದಿನ ಕಾಲದವನ, ಅದೆಲ್ಲ ರಿಸರ್ಚ್ ಮಾಡೋರ ಕೆಲಸ. ನಮ್ಮ ಕೆಲಸ ಅದಲ್ಲ, ಏನು ಅದು ಮುಖ್ಯ. ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯ ಕ್ರಿಯಃ ಉಪವೇಶ್ಯಾಸನೆ ಯುಂಜ್ಯಾತ್ ಯೋಗಮಾತ್ಮವಿಶುದ್ಧಯೇ. ಆತ್ಮವಿಶುದ್ಧಯೇ ಯೋಗಂ ಯುಂಜ್ಯಾತ್. ನನ್ನನ್ನು ನಾನು ಶುದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ. ಆತ್ಮಶುದ್ಧಿ ಅಂದ್ರೇನು? ನನ್ನನ್ನು ನಾನು ಶುದ್ಧಿ ಮಾಡಿಕೊಳ್ಳುವುದು. ನಾನು ಅಂದ್ರೇ ಆತ್ಮ. ಆತ್ಮ ಅಂದರೆ ಬೇರೆ ಏನಲ್ಲ, ನಾನು. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಂ ಅಹಂ ಅಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಈ ನಾನು 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 ಅನ್ನುವಂಥದ್ದೇನಿದೆಯಲ್ಲ ಅದೇ ಆತ್ಮ. ನನ್ನನ್ನು ನಾನು ಶುದ್ಧಿ ಮಾಡಿಕೊಳ್ಬೇಕು. ಆತ್ಮವಿಶುದ್ಧಯೇ ಯೋಗಂ. ಯೋಗವನ್ನು, ಯೋಗದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಬೇಕು. ಹೇಗೆ? ಆಸನೆ ಉಪವಿಶ್ಯ, ಏನೊಂದು ಆಸನ ಇದೆಯಲ್ಲ ಅಲ್ಲಿ ಕೂತ್ಕೊಂಡು, ಯತಚಿತ್ತೇಂದ್ರಿಯ ಕ್ರಿಯ, ಚಿತ್ತ ಮತ್ತು ಇಂದ್ರಿಯಗಳು, ಮನಸ್ಸು ಮತ್ತು ಇಂದ್ರಿಯಗಳು ಅನ್ನುವಂಥದ್ದನ್ನು ಶಾಂತ ಮಾಡುವುದಕ್ಕೆ ಪ್ರಯತ್ನ ಪಡ್ತಾ, ನಂತರ ಏಕಾಗ್ರಂ ಕೃತ್ವ ಮನಃ, ಮನಸ್ಸು ಅನ್ನುವಂಥದ್ದನ್ನು ಏಕಾಗ್ರಗೊಳಿಸಿ ಶುದ್ಧ ಮಾಡಿಕೊಳ್ಬೇಕು. ಪ್ರಯತ್ನ ಏನು? ಮನಸ್ಸನ್ನು ಶುದ್ಧ ಮಾಡು.
ನಮ್ಮಲ್ಲಿ ಒಬ್ಬ ದೊಡ್ಡ ಸಂತರು ಸರ್ಪಭೂಷಣ ಶಿವಯೋಗಿಗಳು ಅಂತ, ಸರ್ಪಭೂಷಣ ಶಿವಯೋಗಿಗಳು ಅಂತ ಅವರ ಸಮಾಧಿ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿದೆ. ಮೆಜೆಸ್ಟಿಕ್ಕಲ್ಲೇ ಇದೆ ಅವರ ಸಮಾಧಿ. ಅವರು ಹೇಳಿದ್ರು, ಅವ್ರ ಜೀವನ ಚರಿತ್ರೆ ಓದಬೇಕು, ತುಂಬ ಚೆನ್ನಾಗಿದೆ. ನನಗೆ ಏತಕ್ಕಪ್ಪ ಬೇಕಾ ಆಶ್ರಮ? ಯಾವುದೋ ಒಂದು ಗುಡಿಸ್ನಲ್ಲಿದ್ದರು. ಇಲ್ಲ ಗುರುಗಳೇ, ಒಂದು ಆಶ್ರಮ ಕಟ್ಟಲೇಬೇಕು ಅಂತ. ಆಯ್ತಪ್ಪ ಕಟ್ಟಿರಿ ಅಂತ. ದೊಡ್ಡ ಜಾಗ ಮೆಜೆಸ್ಟಿಕ್ಕಲ್ಲಿ, ಕೆಂಪೇಗೌಡ ರೋಡಲ್ಲಿ ಸ್ಟ್ರೈಟ್ ಬಂದು ಟರ್ನ್ ಆಗಬೇಕಾದ್ರೆ ಲೆಫ್ಟ್ ಸೈಡಲ್ಲಿದೆ ಅದು. ಹೋಗಿದ್ದೆ ಆಶ್ರಮಕ್ಕೆ ನಾನು. ಎಲ್ಲ ಕಟ್ಟಿದ್ರು, ಉದ್ಘಾಟನೆ ಆಗಬೇಕು, ಹಿಂದಿನ ದಿನ ಅವ್ರು ಸತ್ಕೋತಾರೆ. ಅಲ್ಲೇ ಅವ್ರ ಸಮಾಧಿ ಇದೆ ಇವಾಗ. ತುಂಬ ಜನ ಗೊತ್ತಿಲ್ಲ, ಸರ್ಪಭೂಷಣ ಶಿವಯೋಗಿಗಳ ಸಮಾಧಿ ಅನ್ನುವಂಥದ್ದು ಮೆಜೆಸ್ಟಿಕ್ಕಲ್ಲಿ ಅಲ್ಲೇ ಇದೆ ಆಶ್ರಮದಲ್ಲಿ. ದೊಡ್ಡ ಪ್ರಾಪರ್ಟಿ ಇದೆ ಇವಾಗ. ಪ್ರಾಬ್ಲಮ್, ಟ್ರಸ್ಟೀಸ್ಗೂ ಮತ್ತು ಆ ಜಾಗಕ್ಕೂ ಗಲಾಟೆ ನಡೀತಾ ಇದೆ ಇವಾಗಲೂ ಕೂಡ. ಅವರು ಹೇಳ್ತಾರೆ, ಜನ ಕಂಜಿ ನಡೆದರೆ ಏನಾಯಿತು, ಮನ ಕಂಜಿ ನಡೆ ಅಂತಾರೆ. ಜನರಿಗೆ ಅಂಜಿ ನೀನು ಬದುಕಬೇಕಾಗಿಲ್ಲ, ನಿನ್ನ ಮನಸ್ಸಿಗೆ ಅಂಜಿ ಬಿಡು ಬಿಡು ಬಾಕ್ಯದೊಳು ಡಂಬವ. ಹೊರಗಡೆ ಏನೆಲ್ಲ ಮಾಡ್ತೀಯಲ್ಲ ಅದು ಡಂಬಾಚಾರ. ಜನ ಕಂಜಿ ನಡೆದರೆ ಏನಾಯಿತು, ಮನ ಕಂಜಿ ನಡೆ. ನನ್ನ ಮನಸ್ಸಿನ ಶಾಂತಿ ಬಹಳ ಬಹಳ ಮುಖ್ಯ. ನನ್ನ ಲೈಫ್ ಸ್ಟೈಲ್ ಹೇಗಿರಬೇಕು ಅಂದರೆ, ಒಂದು ನಿರ್ಧಾರ ಮಾಡಬೇಕು, ನನ್ನ ಮನಸ್ಸನ್ನು ನಾನು ಶಾಂತವಾಗಿ ಇಟ್ಕೊಳ್ಬೇಕಷ್ಟೆ. ಅದಕ್ಕಿಂತ ಅದು ಯಾವ್ಯಾವುದನ್ನು ಬಿಡಬೇಕೋ ಎಲ್ಲ ಬಿಡಬೇಕು. ಹಾಗೆ ಬಿಟ್ಟರೇನೆ ಪ್ರಯತ್ನ ಅನ್ನುವಂಥದ್ದು. ಹೀಗಾಗಿಯೇ ಯತಚಿತ್ತೇಂದ್ರಿಯ ಕ್ರಿಯ, ಪ್ರಯತ್ನವನ್ನು ಪಡಬೇಕು. ನನ್ನ ಚಿತ್ತ ಮತ್ತು ಮನಸ್ಸು ಮತ್ತು ಇಂದ್ರಿಯಗಳು ಅನ್ನುವಂಥದ್ದನ್ನು ಶಾಂತವಾಗಿಡಲಿಕ್ಕೆ, ಏಕಾಗ್ರವಾಗಿಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು. ಇವಾಗ ನೀವು ಭಜನೆ ಹೇಳ್ಬೋದು, ನಾಮಸ್ಮರಣೆ ಮಾಡ್ಬೋದು, ಚಿಂತನೆ ಮಾಡ್ಬೋದು, ಪೂಜೆ ಮಾಡ್ಬೋದು. ಎಲ್ಲವೂ ಏತಕ್ಕೋಸ್ಕರ? ಎಲ್ಲವೂ ಕೂಡ ಮನಸ್ಸನ್ನು ಏಕಾಗ್ರವಾಗಿಡಲಿಕ್ಕೆ, ಬೇರೆ ಇನ್ನೇನಲ್ಲ. ನಾವು ಮುಂಬೈಯಲ್ಲಿ ಇದ್ದಾಗ ನಮ್ಮ ಆಚಾರ್ಯ ನಮಗೆ ಪಂಚಾಯತನ ಅಂತ 5 ದೇವತೆಗಳನ್ನು ಕೊಟ್ಟಿದ್ರು. ಪ್ರತಿದಿನ ಪೂಜೆ ಮಾಡಬೇಕು. ನಾವೆಲ್ಲ ಮಾಡಿದ್ವಿ, ಇಡೀ ಕೋರ್ಸಲ್ಲಿ ಮಾಡಿದ್ವಿ ನಾವು. ಆಮೇಲಿಂದ ಸೆಂಟ್ರ್ ಬಂದಮೇಲೆ ಪ್ರತಿದಿನ ಮಾಡ್ತಾಯಿದ್ವಿ. ಆವಾಗ ಮನಸ್ಸಲ್ಲಿ ಅನ್ನಿಸ್ತು, ಇದಕ್ಕಿಂತ ಟೈಮ್ ಒಂಚೂರು ವಿಚಾರ ಮಾಡೋದ್ರಲ್ಲಿ ತೊಡಗಿದ್ರೆ ಹೇಗೆ? ಆವಾಗ ಅದನ್ನು ಬಿಟ್ಟು ಮತ್ತೆ ವಿಚಾರಕ್ಕೆ ಅದಷ್ಟೇ ಮನಸ್ಸೇ ಹೇಳ್ತದೆ, ಯು ಗಿವ್ ಮೋರ್ ಟೈಮ್ ಹಿಯರ್ ಅಂತ. ವಿಚಾರ ಮಾಡು, ಚಿಂತನೆಯನ್ನು ಮಾಡು. ಒಂದು ಶ್ಲೋಕ ತೆಗೆದುಕೋ, ಆಲೋಚನೆ ಮಾಡು, 10 ದೃಷ್ಟಿಯಿಂದ ನೋಡು. ಒಂದು ಮಗು ಯಾವ ರೀತಿ ಈ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ತದೆ. ನಮ್ಮ ಸ್ವಾಮೀಜಿ ಯಾವ ರೀತಿ ಅಂದರೆ, ಬಾಲ್ವಿಯಾರ್ ಮಕ್ಕಳಿಗೆ ಕೇನೋಪನಿಷತ್ ಕ್ಯಾಂಪ್ ಮಾಡಿದರು. ಏನು? ಕೇನೋಪನಿಷತ್ ಕ್ಯಾಂಪ್ ಬಾಲ್ವಿಯಾರ್ ಮಕ್ಕಳಿಗೆ. ಅವರಿಗೆ ಏನು ಹೇಳ್ಕೊಡ್ಬೇಕೋ ಅಷ್ಟೇ. ಕೊನೆ ಮಕ್ಕಳು ಹೇಳಿದ್ರು, ಸ್ವಾಮೀಜಿ ಇದು ಕೇನೋಪನಿಷತ್ ಅಲ್ಲ, ಇದು ಶುಗರ್ ಕೇನ್ ಉಪನಿಷತ್. ಎಷ್ಟು ಸುಲಭ ಇದೆ. ಅವರ ಲೆವೆಲ್ಗೆ ಹೋಗೋದಿದೆಯಲ್ಲ, ಅದು ಬಹಳ ಮುಖ್ಯ. ಆ ಮಕ್ಕಳ ಲೆವೆಲ್ಗೆ ಹೋಗೋದು. ನಾನು ಒಂದು ಮಗುವಾಗಿ ಆಲೋಚನೆ ಮಾಡಿದ್ರೆ ಯಾವ ರೀತಿ ನಾನು ಅರ್ಥ ಮಾಡ್ಕೊಳ್ತೀನಿ, ಅದು ಬಹಳ ಬಹಳ ಮುಖ್ಯ. ನನ್ನ ಮನಸ್ಸನ್ನು ನಾನು ಹಾಳು ಮಾಡಿಕೊಳ್ಳಲ್ಲ. ಇದು ನಿರ್ಧಾರ. ನಮ್ಮ ರಾಮಾತ್ಮಾನಂದಿಯವರ ಅಮ್ಮ ನನಗೆ ತುಂಬ ಕ್ಲೋಸ್. ನಾನು ದೀಕ್ಷೆ ತಗೊಳ್ಳೋ ದಿನ ನನಗೆ ಪೂರ್ತಿ ಒಂದು 4 ಪುರಂದರದಾಸದ ಸಮಗ್ರ ಕೊಟ್ಟರು. ಅವರು ಟುವರ್ಡ್ಸ್ ಎಂಡ್ ಒಂದು 2-3 ವರ್ಷದ ದೇಹ ಬಿಡೋದಕ್ಕಿಂತ ಮುಂಚೆ ಎಲ್ರಿಗೂ ಹೇಳ್ಬಿಟ್ರು, ಗುಡ್ ನ್ಯೂಸು ಬೇಡ ನನಗೆ, ಬ್ಯಾಡ್ ನ್ಯೂಸು ಬೇಡ, ಏನೂ ಹೇಳಬೇಡಿ ನನಗೆ ಅಂದ್ಬಿಟ್ರು. ಆ ಧೈರ್ಯ ಬೇಕು ನಮಗೆ. ಗುಡ್ ನ್ಯೂಸು ನನಗೆ ಬೇಡ, ಬ್ಯಾಡ್ ನ್ಯೂಸು ಬೇಡ. ಇವರು ಹುಟ್ಟಿದ್ರು, ಅವರು ಸತ್ರು, ಏನು ಹೇಳೋದು, ಬನ್ನಿ ಮಾತಾಡುವ ಹೋಗುವ ಅಷ್ಟೇ. ಆ ಲೆವೆಲ್ಗೆ ಹೋಗಬೇಕು ನಾವು. ಆ ಲೆವೆಲ್ಗೆ ಹೋಗೋದಿದೆಯಲ್ಲ, ಅದು ಸಾಧನೆ. ಸಚ್ಚಿಂತನೆಯನ್ನು ಮಾಡುವ. ರಾಮ
ನನ್ನ ಅಂತರಾತ್ಮ. ನಾವು ಭಜನೆ ಹೇಳ್ತೀವಿ, ಆತ್ಮ ರಾಮ, ನಮ್ಮ ಆತ್ಮವೇ ರಾಮ. ಭಜನೆ ಹೇಳ್ತೀವಿ ಅಷ್ಟೇ, ಆಮೇಲಿಂದ ಹೊಟ್ಟೋಯ್ತು. ರಾಮ ಏನೆಲ್ಲ ಮಾಡಿದ್ದಾನೆ, ನಮ್ಮ ಜೀವನದಲ್ಲಿ ಅಂತಹ ಸನ್ನಿವೇಶ ಬಂದರೆ ನಾವೇನು ಮಾಡ್ತೀವಿ? ಇದಕ್ಕೆ ಹೆಸರು ಯತ ಚಿತ್ತೇಂದ್ರಿಯ. ಸಿಂಪಲ್ ಊಹಿಸ್ಕೊಳ್ಳಿ ನೋಡುವ. ನೀವು ನಿಮ್ಮ ಮಗನಿಗೋ ನಿಮ್ಮ ತಮ್ಮನಿಗೋ ಇಂಥ ಕಡೆ ಇಡು, ನಾನು ಬರೋ ತನಕ ಅಂತ ಹೇಳ್ಬಿಟ್ಟು ಹೋಗ್ತೀರ. ನೀವು ಹೋಗ್ಬಿಟ್ಟು ಬರೋದ್ರೊಳಗಡೆ ಅವನು ವಾಪಸ್ ಅರ್ಧಕ್ಕೆ ಬಂದುಬಿಡ್ತಾನೆ. ವಾಪಸ್ ಹೋಗೋ ಅಷ್ಟೊತ್ತಿಗೆ ನಿಮ್ಮ ಹೆಂಡತಿ ಅಲ್ಲಿ ಕಿಡ್ನ್ಯಾಪ್ ಆಗೋಗಿದ್ದಾಳೆ. ರಾಮ, ಲಕ್ಷ್ಮಣ ನನಗೆ ಹೇಳಿಲ್ಲ, ನೀವು ಅಲ್ಲೇ ಇರೋದು, ಏನಕ್ಕೆ ಬಂದೆ? ನಾವು ರಿಯಾಕ್ಟ್ ಮಾಡೋದು ಯಾವ ರೀತಿ? ಅಲ್ಲಿ ನಾನು ಹೇಳಿದ್ಮೇಲೆ ಏನಕ್ಕೆ ಬಂದೆ ನೀನು? ರಾಮ ಏನು ಮಾಡಲಿಲ್ಲ. ಅಪಘಾತ ಸಂಭವಿಸಿದೆ, ಅಲ್ಲಿ ಹೋಗುವ ಸೀತೆ ಇರಲ್ಲ, ಗ್ಯಾರಂಟಿ ಇಲ್ಲ. ಅದೇ ಸನ್ನಿವೇಶ ನಮ್ಮ ಬದುಕಿನಲ್ಲಿ ಬೇರೆ ಯಾವುದೇ ಇರ್ಬೋದು. ನಾನು ಹಿಂಗೆ ಅಲ್ಲಿರೋಕ್ಕೆ ಕೇಳಿದೆ, ಏನಕ್ಕೆ ಇಡೀ ದಿನ ಪೂರ್ತಿ ಅದನ್ನೇ ಹೇಳ್ತಾ ಇರ್ತೀವಿ ನಾವು. ನಮ್ಮ ಮನಸ್ಸು ಅನ್ನುವಂಥದ್ದು ಆ ರೀತಿ. ರಾಮನನ್ನು ಮರ್ಯಾದಾ ಪುರುಷೋತ್ತಮ ಅಂತೇವಿ. ಅವನು ದಶರಥನತ್ತಕ್ಕೆ ಹೋದಾಗ ಹೇಗಿದ್ನೋ ವಾಪಸ್ ಬಂದಾಗಲೂ ಹಾಗೇ ಇದ್ನಂತೆ. ಭಾಸ ಒಂದು ನಾಟಕ ಬರೀತಾನೆ, ಪ್ರತಿಮಾ ನಾಟಕ ಅಂತ. ಎಷ್ಟು ಸೊಗಸಾಗಿದೆ ಭಾಸನ ಒಂದು ಪ್ರತಿಮಾ ನಾಟಕ. ಭಾಸ ರಾಮಾಯಣದ ಬಗ್ಗೆ ಒಂದು 6, ಮಹಾಭಾರತದ ಬಗ್ಗೆ ಒಂದು 6 ಮತ್ತು ಭಾಗವತದ ಬಗ್ಗೆ 1 ಈ ನಾಟಕಗಳನ್ನು ಬರೆದಿದ್ದಾನೆ. ಒಂದು 12-13 ನಾಟಕಗಳಿವೆ. ಭಾಳ ಸೊಗಸಾಗಿದೆ. ಒಮ್ಮೆ ರಾಮನವಮಿಯಲ್ಲಿ ನಾನು ಪ್ರತಿಮಾ ನಾಟಕನೇ ತೆಗೆದುಕೊಂಡಿದ್ದೆ ಮಂಡ್ಯದಲ್ಲಿ. ಅಲ್ಲಿ ಆ ಸನ್ನಿವೇಶಗಳು ಅನ್ನುವಂಥದ್ದು ಎಷ್ಟು ಸೊಗಸಾಗಿ ಆ ಭಾಸ ವಿವರಿಸ್ತಾನೆ ಅಂದರೆ, ಭಾಸ ಹೇಳ್ತಾನೆ, ರಾಮ, ಸೀತಾ, ಲಕ್ಷ್ಮಣ ಈ ಮೂವರನ್ನು ನಾನು ಕಾಡಿನಲ್ಲಿ ಬಿಟ್ಟು ಬಂದೆ ಅಂತ ಸುಮಂತ್ರು ಹೇಳ್ತಾನೆ. ಮತ್ತೆ ಮತ್ತೆ ಮಾತನಾಡ್ತಾ ಹೇಳ್ತಾನೆ, ರಾಮ ಲಕ್ಷ್ಮಣ, ರಾಮ ಲಕ್ಷ್ಮಣ ಸೀತೆ ಅಂತ ಹೇಳಬೇಡ, ರಾಮ ಸೀತಾ ಲಕ್ಷ್ಮಣ. ನನಗೆ ಸೀತಾ ಯಾವಾಗಲೂ ರಾಮ ಲಕ್ಷ್ಮಣರ ಮಧ್ಯದಲ್ಲೇ ಇರಬೇಕು ಅಂತ. ಸೇಮ್ ಥಾಟ್ ಅನ್ನುವಂಥದ್ದು ನಮಗೆ ತುಳಸಿ ರಾಮಾಯಣದಲ್ಲೂ ಬರ್ತದೆ. ಅಂದರೆ ಆ ಸನ್ನಿವೇಶವನ್ನು ನೋಡುವ ರೀತಿ, ಮುಂದೆ ಆಗುವಂತಹ ದುರ್ಘಟನೆ ಅನ್ನುವಂಥದ್ದನ್ನು ಇಲ್ಲೇ ಸೂಚಿಸುವುದು. ನಮ್ಮ ಸಾಹಿತ್ಯದಲ್ಲಿ ಅದಕ್ಕೆ ಪತಾಕಸ್ಥಾನ ಅಂತ ಹೇಳ್ತಾರೆ. ಪತಾಕಸ್ಥಾನ ಅಂದ್ರೇನು? ಈ ಜಾಗ ಅನ್ನುವಂಥ ಪತಾಕ ಅಂದ್ರೇನು? ಇಲ್ಲಿ ಒಂದು ಮುಂದೆ ಏನೋ ಆಗುವುದನ್ನು, ಸನ್ನಿವೇಶವನ್ನು ಇಲ್ಲಿ ತೋರಿಸುವಂಥದ್ದು. ಹೀಗಾಗಿ ಬರ್ತಾನೆ ಅಲ್ಲಿ ದಶರಥನ ವಿಗ್ರಹ ಇರ್ತದೆ. ಅವನಿಗೆ ಗೊತ್ತಾಗುತ್ತೆ ಆಲ್ರೆಡಿ ದಶರಥ ಸತ್ತೋಗಿದ್ದಾನೆ ಅಂತ. ಇದು ವಿಚಾರವನ್ನು ಮಾಡ್ತಾ 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 ಹೋಗ್ತಾ ಇದ್ದ ಹಾಗೆ ಹೊಸ ಹೊಸ ರೀತಿಯಲ್ಲಿ ನೋಡುವಂತಹ ಶೈಲಿ ಇದು. ಹೀಗಾಗಿ ಮನಸ್ಸನ್ನು ನಿಗ್ರಹಿಸುವುದಕ್ಕೋಸ್ಕರ ಪ್ರಯತ್ನವನ್ನು ಪಡ್ತಾನೇ ಇರಬೇಕು. ಒಂದು ಕಡೆ ಕೂತು ವಿಚಾರವನ್ನು ಮಾಡು. ನಂತರ ಯಾವ ರೀತಿ ಕೂತ್ಕೊಳ್ಬೇಕು? ಸಮಂ ಕಾಯ ಶಿರೋ ಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಸಮಂ ಕಾಯ ಶಿರೋ ಗ್ರೀವಂ, ನೇರವಾಗಿರಬೇಕು. ಏನು? ಕಾಯ ಶರೀರ, ತಲೆ, ಗ್ರೀವ ಅಂದರೆ ಕತ್ತು. ಗ್ರೀವ ಅಂದರೆ ಕತ್ತು. ದಶಕಂಠ, ದಶಗ್ರೀವ ಅಂದರೆ ರಾವಣ, ಗ್ರೀವ ಅಂದರೆ ಕತ್ತು. ತಲೆ, ಶರೀರ ಮತ್ತು ಕತ್ತು ಸಮಂ ನೇರವಾಗಿದ್ದು, ಅಚಲಂ ಸ್ಥಿರವಾಗಿರಬೇಕು. ಸಂಪ್ರೇಕ್ಷಂ ನಾಸಿಕ, ನಿನ್ನ ಮೂಗಿನ ತುದಿಯನ್ನು, ನೀವು ಗುರುದೇವ್ ಇದ್ರ ಮೇಲೆ ವ್ಯಾಖ್ಯಾನ ಮಾಡೋದನ್ನು ನೋಡಿದ್ರೆ ಗುರುದೇವ್ ಹೇಳ್ತಾರೆ, ಸ್ವಾಮೀಜಿ ಐ ವಾಸ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಮ್ಯಾರೇಜ್, ನನಗೆ ಮದುವೆ ಆಗೋದ್ರಲ್ಲಿ ಆಸಕ್ತಿ ಇರಲಿಲ್ಲ. ಬಟ್ ಕೃಷ್ಣ ಸೆಡ್
ನಾಸಿಕಾಗ್ರ ಮೂಗಿನ ತುದಿ ನೋಡಬೇಕು, ಅದಕ್ಕೋಸ್ಕರ ಮದುವೆ ಆದೆ ನಾನು. ಅವಳು ಮೂಗಿನ ತುದಿ ನೋಡ್ಕೊಂಡು ನಾನು ಧ್ಯಾನ ಮಾಡ್ತೀನಿ. ಅದಕ್ಕೆ ಗುರುದೇವ್ ಹೇಳ್ತಾರೆ, ಕೃಷ್ಣ ಈಸ್ ಇಂಟೆಲಿಜೆಂಟ್, ಈ ಸೇಸ್ ಸ್ವಂ ಅಂತ ಹೇಳಿದ್ದಾನೆ, ನಿನ್ನ ಮೂಗಿನ ತುದಿ ಅಂತ. ನಿನ್ನ ಮೂಗಿನ ತುದಿ ಅಂದರೆ ಮತ್ತೆ ಈ ತುದಿನೋ ಮನಸ್ಸು ಅನ್ನುವಂಥದ್ದನ್ನು ಶಾಂತಗೊಳಿಸುವುದಕ್ಕೋಸ್ಕರ. ಹಲವಾರು ಕಡೆ ಹಲವಾರು ರೀತಿಯಲ್ಲಿ ಚಿಂತನೆಗಳು ಬರ್ತದೆ. ಕೆಲವರು ಹೇಳ್ತಾರೆ ಇದೇ ತುದಿ ಅಂತಾರೆ, ಕೆಲವರು ಹೇಳ್ತಾರೆ ಇಲ್ಲ ಭ್ರೂ ಮಧ್ಯೆ. ಶಾಂತವಾಗಲಿಕ್ಕೆ ನೀವು ಕಂಡು ಬೇಕಾದರೂ ಮುಚ್ಕೊಂಡಿರು, ಸುಮ್ಮನೆ ನೋ ಪ್ರಾಬ್ಲಮ್. ತುಂಬ ಜನ ಹೀಗೆ ಮಾಡ್ತಾರೆ, ಧ್ಯಾನ ಮಾಡಿದ ತಕ್ಷಣ ತಲೆನೋವು ಬರ್ತಾ ಇದೆ. ಅದೆಲ್ಲ ಮುಖ್ಯ ಏನಪ್ಪ ಅಂದರೆ ದಿಶಶ್ಚಾನವಲೋಕಯನ್, ಈ ಕಡೆ ನೋಡದೆ ಒಂದೇ ಕಡೆ ಸ್ಥಿರವಾಗಿರು. ಅನವಲೋಕಯನ್ ಅಂದರೆ ಆ ಕಡೆ ನೋಡ್ಲಿಕ್ಕೆ ಹೋಗ್ಬೇಡ, ಏಕಾಗ್ರವಾಗಿ ಇರು. ಆದಮೇಲೆ ಏನು ಮಾಡಬೇಕು? ಈ ರೀತಿ ಕೂತ್ಕೊಂಡು ಪ್ರಶಾಂತಾತ್ಮ ವಿಗತಭೀಹಿ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತಃ ಯುಕ್ತ ಆಸೀತ ಮತ್ಪರಃ. ಬ್ರಹ್ಮಚಾರಿ ವ್ರತೆ ಸ್ಥಿತಃ. ಒಂದು ಉಪನಿಷತ್ತುಂಟು, ಜಾಬಾಲ ದರ್ಶನೋಪನಿಷತ್ ಅಂತ, ಅದಕ್ಕೆ ದರ್ಶನೋಪನಿಷತ್ ಅಂತಾನೂ ಇದೆ. 10 ಅಧ್ಯಾಯಗಳಿದೆ ಅದರಲ್ಲಿ. ಜಾಬಾಲ ದರ್ಶನೋಪನಿಷತ್ ಅಥವಾ ದರ್ಶನೋಪನಿಷತ್. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಷ್ಟಾಂಗ ಯೋಗ ಏನಿದೆ, ಒಂದೊಂದನ್ನು ತೆಗೆದುಕೊಂಡು ವೇದಾಂತದ ದೃಷ್ಟಿಯಿಂದ ಚಿಂತನೆ ಮಾಡೋದು. ಒಂದು ವೇಳೆ ನೀವು ಅಪರೋಕ್ಷಾನುಭೂತಿ ಓದಿದರೆ, ಅಪರೋಕ್ಷಾನುಭೂತಿನೂ ಕೂಡ ಇದೇ ರೀತಿಯಲ್ಲೇ ಇದೆ ಆಚಾರ್ಯರ್ದು. ಜಾಬಾಲ ದರ್ಶನೋಪನಿಷತ್ ಅಲ್ಲಿ ಯಮ ಅಂದರೆ ಏನು ಅಂದರೆ ಬ್ರಹ್ಮಚಾರಿ, ಅಹಿಂಸಾ, ಈ ರೀತಿ ಪ್ರತಿಯೊಂದಕ್ಕೂ 10 ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಮ್ಮ ಶಾಸ್ತ್ರದಲ್ಲಿ ಉಂಟು. ಯಮ ಅನ್ನುವಂಥದ್ದು 10, ನಿಯಮ ಅನ್ನುವಂಥದ್ದು 10, ಅಸ್ತೇಯ ಕಳ್ಳತನ ಮಾಡದೇ ಇರುವಂಥದ್ದು ನಿಯಮ, ಹಿಂಸೆ ಮಾಡದೇ ಇರುವ ಅಹಿಂಸೆ ಅನ್ನುವಂಥದ್ದು ಯಮ, ಬ್ರಹ್ಮಚಾರಿ ಆಗಿರುವುದು ಯಮ, ಈ ರೀತಿ ಎಲ್ಲ ವಿವರಿಸ್ತಾರೆ. ಅಲ್ಲಿ ವೇದಾಂತದ ಅರ್ಥ ಏನು ಕೊಡ್ತಾರೆ? ಬ್ರಹ್ಮಚಾರಿ ಅಂದರೆ ಬ್ರಹ್ಮ ಮಾರ್ಗದಲ್ಲಿ ನಡೆಯುವವನಿಗೆ ಹೆಸರು ಬ್ರಹ್ಮಚಾರಿ. ಮದುವೆ ಆಗದೇ ಇರುವಂಥವನು ಅಲ್ಲ. ಸಾಮಾನ್ಯವಾಗಿ ಬ್ರಹ್ಮಚಾರಿ ಅಂದರೆ ಅಂತೇವಾಸಿ ಅಂತ ಅರ್ಥ. ಗುರುವಿನ ಆಶ್ರಮದಲ್ಲೇ ವಾಸ ಮಾಡ್ತಾ ಇರುವಂಥವನಿಗೆ ಅಂತೇವಾಸಿ ಅಂತ ಹೆಸರು. ಅವನೇ ಬ್ರಹ್ಮಚಾರಿ. ಗುರುವಿನ ಮನೆಯಲ್ಲಿ ಇದ್ದಾನೆ ಅಂದರೆ ಅವನಿಗೆ ಮದುವೆ ಆಗಿಲ್ಲ ಅಂತ ಲೆಕ್ಕ. ಯಾಕೆ? ಗುರುಕುಲದಲ್ಲಿರಬೇಕಾದ್ರೆ ಸಣ್ಣ ಹುಡುಗ ಇರ್ತಾನಲ್ವ. ಹೀಗಾಗಿ ಇನ್ನೊಂದು ಸೆಕೆಂಡ್ರಿ ಮೀನಿಂಗ್ ಮದುವೆ ಆಗದೇ ಇರುವಂಥವನು ಬ್ರಹ್ಮಚಾರಿ ಅಂದರೆ ಬ್ರಹ್ಮ ಮಾರ್ಗದಲ್ಲಿ ಸಂಚರಿಸುವವನು, ಆತ್ಮ ಮಾರ್ಗದಲ್ಲಿ ಸಂಚರಿಸುವವನು ಬ್ರಹ್ಮಚಾರಿಯಾಗಿದ್ದು, ನನ್ನ ಗುರಿ ಏನು? ಬ್ರಹ್ಮ ಅಂದರೆ ಏನು? ಬ್ರಹ್ಮ ಅಂದರೂ ಕೂಡ ನಾನು, ಬೇರೆ ಏನಿಲ್ಲ. ರಮಣ ಮಹರ್ಷಿಗಳು ಹೂ ಆಮ್ ಐ ಅಂದರು. ಗೊತ್ತಾಗುತ್ತೆ, ಐ ಆಮ್ ಬ್ರಹ್ಮನ್. ಗುರು ಉಪದೇಶ ಮಾಡ್ತಾನೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ, ತತ್ ತ್ವಂ ಅಸಿ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಶಿಷ್ಯ ಹೇಳ್ತಾನೆ, ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮಸ್ವರೂಪನಾಗಿದ್ದೇನೆ. ನನ್ನತ್ತ ನಾನು ಹೋಗುವ ದಾರಿ ಏನಿದೆಯಲ್ಲ ಅದೇ ಸಾಧನೆ. ಬ್ರಹ್ಮನ ಲಕ್ಷಣಗಳು ಏನಿದೆ ಅದು ನನ್ನ ಲಕ್ಷಣಗಳು. ಅದು ಹೇಗೆ ನಾನು, ಅದೇ ವಿಚಾರ ಮಾಡಬೇಕಾಗಿರೋದು. ಅದು ಹೇಗೆ ನಾನು ಅಂತ ವಿಚಾರ ಮಾಡಬೇಕು. ಕಂಚಿ ಪರಮಾಚಾರ್ಯರು ತಮ್ಮ ದೈವವಾಣಿಯಲ್ಲಿ ಒಂದು ಕಡೆ ಹೇಳ್ತಾರೆ, ನಮ್ಮೆಲ್ಲರಿಗೂ ಒಂದು ಆಸೆ ಇತ್ತು.
ಏನಪ್ಪ ಅಂದರೆ ಯಾರನ್ನೇ ಕೇಳಿದ್ರು ರಾಮ ರಾಜ್ಯದಲ್ಲಿ ಬದುಕಬೇಕಾಗಿತ್ತು ಸ್ವಾಮೀಜಿ. ಯಾಕೆ? ರಾಮನೇ ರಾಜ, ಸಾಕ್ಷಾತ್ ರಾಮ, ಅವನು ವಿಷ್ಣುವಿನ ಅವತಾರ. ನಾವೆಲ್ಲ ಅವನ ಪ್ರಜೆಗಳಾಗಿದ್ದಿದ್ದರೆ ಎಷ್ಟು ಚೆಂದ ಇರ್ತಾ ಇತ್ತಲ್ವ. ಅದಕ್ಕೆ ಕಂಚಿ ಪರಮಾಚಾರ್ಯರು ಹೇಳ್ತಾರೆ, ನನಗಂತೂ ಅಂಥ ಆಸೆ ಇಲ್ಲ. ಯಾಕೆ ಅಂದರೆ ರಾಮನ ರಾಜ್ಯದಲ್ಲಿ ನಾನಿದ್ದರೆ ರಾಮ ಬಂದು ನನಗೆ ನಮಸ್ಕಾರ ಮಾಡ್ತಾ ಇದ್ದ. ಯಾಕೆಂದರೆ ನಾನು ಸನ್ಯಾಸಿ ಅಲ್ವಾ. ಇವಾಗ ನಾನು ರಾಮನಿಗೆ ನಮಸ್ಕಾರ ಮಾಡ್ಬೋದು. ಅವಾಗಿದ್ದಿದ್ರೆ ಅವನು ಹಿ ವಾಸ್ ಸೋ ಪ್ಯೂರ್ ದಟ್ ನಾನು ಯಾವಾಗಲೂ ಸನ್ಯಾಸಿನೇ. ಆವಾಗ ನಾನಿದ್ದಿದ್ರು ಆವಾಗಲೂ ನಾನು ಸನ್ಯಾಸಿನೇ. ಅವ ಬಂದು ನನಗೆ ನಮಸ್ಕಾರ ಮಾಡ್ತಾ ಇದ್ದ. ಇವಾಗ ನಾನು ನಮಸ್ಕಾರ ಮಾಡ್ತೀನಿ ರಾಮನಿಗೆ. ನೋಡುವ ದೃಷ್ಟಿ ಇದೆಯಲ್ಲ, ಆ ನೋಡುವ ದೃಷ್ಟಿ ಅನ್ನುವಂಥ, ಆ ವಿಚಾರ ಮಾಡುವ ಶೈಲಿ. ಅವರು ಹೇಳ್ತಾರೆ, ಆತ್ಮ ಅನ್ನುವ ಶಬ್ದವೇ ಆ್ಯಡಮ್ ಆಗಿದ್ದು, ಜೀವ ಅನ್ನುವ ಶಬ್ದನೇ ಈವ್ ಆದದ್ದು. ಆ್ಯಡಮ್ ಅಂಡ್ ಈವ್ ಅಂತಾರಲ್ಲ, ಆ ಜೀವ ಶಬ್ದ ಅನ್ನುವಂಥದ್ರಿಂದಾನೇ ಈವ್ ಬಂದದ್ದು. ಆತ್ಮ ಶಬ್ದದಿಂದಾನೇ ಆ್ಯಡಮ್. ಆತ್ಮ ಅನ್ನುವಂಥದ್ದು ಬ್ರಹ್ಮ, ಜೀವ ಅನ್ನುವಂಥದ್ದು ಪ್ರಕೃತಿಯಲ್ಲಿ ತಲ್ಲೀನವಾಗಿರುವಂಥವನು. ವಿಚಾರ ಮಾಡಿದಾಗ ಗೊತ್ತಾಗುತ್ತೆ ನಾನು ಬ್ರಹ್ಮಸ್ವರೂಪಿ ಅಂತ. ಇವಾಗ ಕ್ರಿಶ್ಚಿಯಾನಿಟಿ ಮತ್ತು ಮುಸ್ಲಿಮ್ಗೆ ಮೂಲ ಪುರುಷ ಯಾರಪ್ಪ ಅಂದರೆ ಆಬ್ರಹಂ ಅಂತೆ. ಅವನ ಹೆಂಡತಿ ಯಾರಪ್ಪ ಅಂದರೆ ಸಾರಾ ಅಂತೆ. ಆಬ್ರಹಾಮಲ್ಲಿ ತೆಗೆದಾಕಿದ್ರೆ ಬ್ರಹ್ಮನೇ ಇರೋದಲ್ಲಿ. ಸರಸ್ವತಿ ಅರ್ಧನೇ ಸಾರ. ಅವರು ವಿಚಾರ ಮಾಡ್ತಾ ಮಾಡ್ತಾ ಹೇಳ್ತಾರೆ, ಇದ್ದದ್ದು ಒಂದೇ ವೈದಿಕ ಧರ್ಮ, ನಂತರ ಅದು ಬೇರೆ 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 ಆಗಿದೆ. ಎಷ್ಟು ಜನ ಫಿಲಾಸಫರ್ಸ್ನ ಕೋಟ್ ಮಾಡಿ ಹೇಳ್ತಾರೆ, ಅವರು ಹೀಗೆ ಹೇಳಿದ್ದಾರೆ, ಇವರು ಹೀಗೆ ಹೇಳಿದ್ದಾರೆ. ಆದ್ದರಿಂದ ತತ್ವ, ಈ ನಮ್ಮ ಶಾಸ್ತ್ರ ಅನ್ನುವಂಥದ್ದು ಏನು ಹೇಳ್ತಾ ಇದೆ, ಇದು ಸಾರ್ವತ್ರಿಕವಾಗಿರುವಂಥದ್ದು, ಒಬ್ಬರಿಗೆ ಅಲ್ಲ ಅಂತಾರೆ. ದಿಸ್ ಫಿಲಾಸಫಿ ಈಸ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್. ಪ್ರತಿಯೊಬ್ಬನಿಗೂ ಇದೇ ತತ್ವ. ಈ ಲೆವೆಲ್ಗೆ ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆದ್ದರಿಂದ ಬ್ರಹ್ಮಚಾರಿ ವೃತ್ತಿಯಾಗಿ ವಿಗತ ಭೀಹಿ, ಭಯ ಇಲ್ಲದೆ ಇರುವಂಥದ್ದು. ವಿಗತ ಅಂದರೆ ಹೊರಟೋಗಿದೆ. ಏನು? ಭೀಹಿ, ಭಯ. ಭಯ ಹೊರಟು ಹೋಗಿ ಪ್ರಶಾಂತಾತ್ಮ, ಪ್ರಶಾಂತವಾಗಿದ್ದು ಅಂತಹ ಯುಕ್ತ ಏನು ಮಾಡ್ತಾನೆ? ಮನಸ್ಸಂಯಮ್ಯ ಮಚ್ಚಿತ್ತ ಮತ್ಪರಃ ಆಸೀತ. ಅವ ಏನು ಮಾಡ್ತಾನೆ? ಅವನ ಮನಸ್ಸು ಅನ್ನುವಂಥನ್ನು ನಿಗ್ರಹಿಸಿಕೊಂಡು ಅದನ್ನು ಆತ್ಮನಲ್ಲಿ, ಪರಮಾತ್ಮನಲ್ಲಿ ಅದನ್ನು ಕೇಂದ್ರೀಕರಿಸ್ತಾನೆ. ಆತ್ಮನಲ್ಲಿ ಕೇಂದ್ರೀಕರಿಸುವುದು ಅಂದರೆ ಪರಮಾತ್ಮನಲ್ಲಿ ಕೇಂದ್ರೀಕರಿಸುವುದು ಅಂತ. ಯಾಕೆ? ಪ್ರತಿಯೊಬ್ಬರ ಹೃದಯವಾಸಿನೂ ಕೂಡ ಅದೇ ಕೃಷ್ಣನೇ. ಗೀತೆಯ 13ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಎಲ್ಲ ಕ್ಷೇತ್ರಗಳಲ್ಲಿರುವ ಕ್ಷೇತ್ರಜ್ಞ ಅದು ನಾನೇ. ನಿಮ್ಮೆಲ್ಲರಲ್ಲಿರುವ ನಾನು ಅದು ನಾನೇ ಅಂತಾನೆ ಕೃಷ್ಣ. ಅದು ಉತ್ಕೃಷ್ಟವಾದಾಗ ಅದೇ ಪರಮಾತ್ಮ ಆಗುತ್ತೆ. ಆತ್ಮ ಅನ್ನುವಂಥದ್ದು ಶುದ್ಧವಾದಾಗ ಪರಮಾತ್ಮ ಆಗುತ್ತೆ. ಇದನ್ನೇ ಹೇಳುತ್ತೆ. ಹೀಗಾಗಿ ಮನಸ್ಸನ್ನು ನಿಗ್ರಹಿಸಿ ಆ ಆತ್ಮದಲ್ಲಿ ತಂದು ನಿಲ್ಲಿಸಬೇಕು. ಆಗ ಈ ಧ್ಯಾನ ಅನ್ನುವಂಥದ್ದಕ್ಕೆ ಒಂದು ಅರ್ಥ ಬರ್ತದೆ. ನಂತರ ಏನು ಮಾಡಬೇಕು? ಮತ್ತೆ ಸಾಧನೆ ಕಂಟಿನ್ಯೂಷನ್. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಮಧಿಗಚ್ಚತಿ. ಆತ್ಮನಲ್ಲಿ ಸಂಸ್ಥಿತನಾಗುವುದಕ್ಕೆ ಹೆಸರು ಮತ್ಸಂಸ್ಥಾ. ತಪೋನ್ ಮಹಾರಾಜರು ಈ ಆತ್ಮ ಸಂಸ್ಥಾ, ಬುದ್ಧಿ ಸಂಸ್ಥಾ ಈ ಶಬ್ದವನ್ನು ತುಂಬ ಉಪಯೋಗಿಸ್ತಾರೆ.
ಅಂದರೆ ಏನು ಮಾಡು, ತನ್ನಲ್ಲಿ ತಾನು ಸಂಸ್ಥಾಪಿತನಾಗುವುದು. ಇದಕ್ಕೇನು ಮಾಡಬೇಕು? ನಿಯತಮಾನಸಃ, ಮನಸ್ಸು ಅನ್ನುವಂಥದ್ದನ್ನು ನನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಯೋಗಿ ಏನು ಮಾಡಬೇಕು? ಆತ್ಮಾನಂ ಸದಾ ಯುಂಜನ್, ತನ್ನನ್ನು ತಾನು ತನ್ನ ಮನಸ್ಸನ್ನು ನಿರಂತರವಾಗಿ ಒಂದು ದಿಕ್ಕಿಂತ ಹೋಗುವುದಕ್ಕೆ ಪ್ರಚೋದಿಸ್ತಾ ಇರಬೇಕು. ಅದಕ್ಕೆ ಹೇಳೋದು, ನಾವು ವೇದಾಂತ ಕೋರ್ಸಲ್ಲಿ ಓದ್ತಾ ಇದ್ದಾಗ ನಮ್ಮ ಆಚಾರ್ಯರು ಹೇಳೋರು, ಭಾಗವತಂ ಓದುವ ಅಂತ ಹೇಳಿದ್ರು. ಶ್ರೀಮದ್ ಭಾಗವತಂ ಅನ್ನುವುದನ್ನು ನಾವು ನಮ್ಮ ಆಚಾರ್ಯರ ಜೊತೆಯಲ್ಲೇ ಕೂತ್ಕೊಂಡು ಓದಿದ್ವಿ. ಆಮೇಲಿಂದ ಅವ್ರು ಹೇಳಿದ್ರು, ನಿಮಗೆ ಇದು ನಿಮ್ಮದಾಗಬೇಕಾದ್ರೆ ಒಬ್ಬನನ್ನು ಪಾರ್ಟ್ನರ್ ಮಾಡ್ಕೊಳ್ಳಿ, ಇನ್ನೊಬ್ಬ ಬ್ರಹ್ಮಚಾರಿ, ಪ್ರತಿನಿತ್ಯ ಓದಕ್ಕೆ ಶುರು ಮಾಡಿ ಅಂತ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ವೇದಾಂತ ಕೋರ್ಸಲ್ಲೇ ನಾವು 3 ಸತಿ ಭಾಗವತವನ್ನು ಪೂರ್ತಿ ಪಾರಾಯಣ ಮಾಡಿದ್ವಿ. ರಾಮಚರಿತ ಮಾನಸ ಅನ್ನುವಂಥ ಅದನ್ನು 2 ಸತಿ ಪಾರಾಯಣ ಮಾಡಿದ್ವಿ. ಯಾಕೆ ಪಾರಾಯಣ ಮಾಡಿದ್ದು? ಅದರ ಒಳಗಡೆ ನಾವು ಸ್ಥಿರವಾಗಿ ಸಂಸ್ಥಾಪಿತರಾಗಬೇಕಾದ್ರೆ ಮಾಡಲೇಬೇಕು. ವೇದಾಂತ ಕೋರ್ಸಲ್ಲಿದ್ದಾಗೆ ನಾವು ಕಠೋಪನಿಷತ್ತನ್ನು ಪೂರ್ತಿ ಸಂಸ್ಕೃತದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ವಿ. ಹೋಮ್ವರ್ಕ್ ಅದು ನಮಗೆ. ಆಮೇಲೆ ಅವ್ರು ಹೇಳಿದ್ರು, ನೀವೇನೆಲ್ಲ ಮಾಡಿದಿರಲ್ಲ, ನಿಮ್ಮ ಲೈಫಲ್ಲಿ ಇನ್ನೊಂದು ಸತಿ ನೀವೇ ಓಪನ್ ಮಾಡಿ ಓದಲ್ಲ, ಅದನ್ನು ನೋಟ್ಸ್ ಬರ್ಕೊಳ್ಬೇಕು. ಪ್ರತಿದಿನ ಅವ್ರು ಕರೆಕ್ಷನ್ ಮಾಡೋರು. 1.5 ವರ್ಷ ನೋಟ್ಸ್ ಬರ್ತಿದ್ದೀವಿ ನಾವು. ಆಮೇಲೆ ಹೇಳಿದ್ರು, ಲೈಫಲ್ಲಿ ಇನ್ನೊಂದು ಸತಿ ನೀವು ಅದನ್ನು ಓಪನ್ ಮಾಡಲ್ಲ ಅಂತ. ನಾನೇನು ಮಾಡಿದೆ, ಎಲ್ಲವನ್ನು ಅಲ್ಲೇ ಬಿಟ್ಬಿಟ್ಟು ಯಾಕೆ ಓಪನ್ ಮಾಡಲ್ಲ ಅಂತ ಹೇಳಿದ್ರಲ್ಲ, ಬೇಡ ತಂದಿದ್ದಿದ್ರು ಓಪನ್ ಮಾಡ್ತಾ ಇರಲಿಲ್ಲ, ಗ್ಯಾರಂಟಿ ಆಗೋದು. ಯಾಕೆಂದರೆ ಅವಾಗ ಏನು ಬರೆದಿರ್ತೀವಿ ಅದರ ಒಂದು ಮೆಚ್ಯೂರಿಟಿ ಅನ್ನುವಂಥದ್ದು ಬೇರೆ, ಮತ್ತು ನಾವಾಗಿ ಅಧ್ಯಯನ ಮಾಡಲಿಕ್ಕೆ ಹೋದಾಗ ನಾವು ನೋಡುವ ರೀತಿಯೇ ಬೇರೆ ಆಗೋಗುತ್ತೆ. ಹೀಗಾಗಿ ಯುಂಜನ್, ಪ್ರಯತ್ನ ಪಡ್ತಾನೇ ಇರಬೇಕು. ಮತ್ ಸಂಸ್ಥಾಂ ನಿರ್ವಾಣ ಪರಮಾಂ ಶಾಂತಿಂ ಅಧಿಗಚ್ಚತಿ. ಹೀಗೆ ಮಾಡ್ತಾ ಇದ್ದರೆ ಆ ನಿರ್ವಾಣ ಪದ, ಆ ನಿರ್ವಾಣ ಅಂದ್ರೇನು? ಆ ಪರಮಾನಂದದ ಪರಾಕಾಷ್ಠೆ ಏನಿದೆಯಲ್ಲ, ಅದಕ್ಕೆ ಹೆಸರು ನಿರ್ವಾಣ. ಬುದ್ಧಿಸಮಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ ನಿರ್ವಾಣ ಶಬ್ದವನ್ನು. ನಿರ್ವಾಣ ಅಂದರೆ ಸನ್ಯಾಸ ಅಂತ, ನಿರ್ವಾಣ ಅಂದರೆ ಸಾವು ಅಂತ, ಎರಡೂ ಅರ್ಥನೇ. ಸಾವು ಅಂದರೆ ಏನು? ನಾನು ಅನ್ನುವಂಥದ್ದು ಇಲ್ಲವಾಗುವುದೇ ಸಾವು. ಅದರಿಂದಾನೇ ಸನ್ಯಾಸಿ ಆದಂಥವನು ಅವನ ಪಿಂಡವನ್ನು ಅವನೇ ಇಡ್ತಾನೆ ಅನ್ನೋದು. ಅಂದರೆ ಏನು? ಅದು ಸಾವು ಇದ್ದ ಹಾಗೆ. ಹೀಗಾಗಿ ಅಧಿಗಚ್ಚತಿ, ಅದನ್ನು ಪಡೀತಾನೆ. ನಾಳೆ ಮುಂದುವರಿಸುವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ.